ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಮಂಡೇ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯವಾದಂತಹ ಸ್ವಾಗತ. ಇದು ಬರೀ ಮಾರ್ನಿಂಗ್ ಮಂತ್ರ ಅಲ್ಲ, ಅಂತಿಂಥ ಮಾರ್ನಿಂಗ್ ಮಂತ್ರ ಅಲ್ಲ. ಆಯುರ್ವಿನ್ ನ್ಯೂಟ್ರಿಗೇನ್ ಅರ್ಪಿಸುವಂತಹ ನಿಮ್ಮ ನೆಚ್ಚಿನ ಮಾರ್ನಿಂಗ್ ಮಂತ್ರ ಜಿ ಕನ್ನಡ ವಾಹಿನಿಯಲ್ಲಿ ಮಾತ್ರ. ಪ್ರತಿ ಬೆಳಗ್ಗೆ ಎಕ್ಸೆಪ್ಟ್ ಸಂಡೇಸ್, ಒಂದಿನ ನಮ್ಗೆ ರಜೆ ಬೇಕಲ್ವಾ, 8:30 ಇಂದ 9:30ವರೆಗೂ ನಿಮಗೋಸ್ಕರ ನಾನು ಸೌಜನ್ಯ ಮತ್ತೆ ಅರುಣ್ ಹರಿಹರನ್. ಸಾರಿ, ಇವತ್ತು ಅರುಣ್ ಇಲ್ಲ, ಅರುಣ್ ಅವ್ರ ತಮ್ಮ ವರುಣ್ ಇದ್ದಾನೆ ನಮ್ಮ ಜೊತೆ ಸ್ಟುಡಿಯೋಸ್ ನಲ್ಲಿ. ತುಂಬಾ ಒಳ್ಳೆ ಹುಡುಗಂತರೆಲ್ಲ ಪೋಸ್ ಕೊಡ್ತಿದ್ದಾನೆ, ಫುಲ್ ಕನ್ನಡಕ ಎಲ್ಲ ಹಾಕೊಂಡು ಟಿಪ್ ಟಾಪ್ ಆಗೆಲ್ಲ ಡ್ರೆಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಏನಪ್ಪ ಸಮಾಚಾರ, ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅಂತ ಬೇರೆ ಹೇಳ್ತಿದ್ದೆ. ಆಕ್ಚುಲಿ ಅವ್ನ ಕಣ್ ಫುಲ್ಲು ಕೆಂಪಗಾಗ್ಬಿಟ್ಟಿದೆ. ವಯಸ್ಸಿನ ಹುಡುಗ ನಿದ್ದೆ ಇಲ್ಲ ಅಂದ್ರೆ ಏನರ್ಥ, ನೀವೇ ಯೋಚನೆ ಮಾಡಿ. ಅದಕ್ಕೆ ಅದು ಕಾಣಿಸ್ಬಾರ್ದು ಅಂತ ಕನ್ನಡಕ ಹಾಕೊಂಡು ಬಂದಿದ್ದಾನೆ. ಇವಾಗ ಹೇಳು, ರಾತ್ರಿ ಎಲ್ಲ ಏನ್ ಮಾಡ್ತಿದ್ದೆ? ದೀಪ ಮಲಗಿದ್ದೆ, ಕನ್ಸಲ್ಲಿ ನೀನ್ ಬಂದ್ಬಿಟ್ಟೆ, ಗಾಬರಿಲಿ ಎದ್ಬಿಟ್ಟು ನಿದ್ದೆನೇ ಬಂದಿಲ್ಲ ಅವಾಗಿಂದ ನನಗೆ. ಅದಕ್ಕೆ ಹೇಳೋದು, ನಾನು ಎದ್ರಾಕೋಬಾರ್ದು ಅರುಣ್, ಈ ತರ ಎಲ್ಲ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಇಂದ ಕನ್ಸಲ್ಲಿ ಬರೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು, ಓಕೆನಾ? ಬಟ್ ಇವಾಗ ಕನಸಲ್ಲೂ ಅಥವಾ ರಿಯಲ್ ಲೈಫಲ್ಲೂ ಪ್ರತಿಯೊಬ್ರು ಇವಾಗ ಮಾತಾಡ್ತಿರೋದು, ಯೋಚನೆ ಮಾಡ್ತಿರೋದು ಯಾರ ಬಗ್ಗೆ? ನಮ್ಮ ಲಿಟಲ್ ಮಾಸ್ಟರ್ ಸಚಿನ್ ತೆಂಡೂಲ್ಕರ್ ಬಗ್ಗೆ. ಬಿಕಾಸ್ ಇಂಡಿಯಾದಲ್ಲೇ ಯಾರೂ ಮಾಡಿಲ್ದೇ ಇರುವಂತಹ ಸಾಹಸ ಅವರು ಮಾಡಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಬರೋದಕ್ಕೂ ಮುಂಚೆ ಇವತ್ತು ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮದಲ್ಲಿ ಏನೆಲ್ಲ ಇದೆ ಹೆಡ್ಲೈನ್ಸ್ ಹೇಳ್ಬಿಡೋಣ. ಓಕೆ, ಟು ಸ್ಟಾರ್ಟ್ ವಿತ್ ಮಾರ್ನಿಂಗ್ ಮಂತ್ರ ಬೆಳಗ್ಗೆ ಪ್ರೋಗ್ರಾಮ್ ಆದ್ರಿಂದ ತಿಂಡಿ ಬಗ್ಗೆ ಇದ್ದೇ ಇರುತ್ತೆ. ಟಿಫಿನ್ ಬಾಕ್ಸ್ ನಲ್ಲಿ ಪ್ರತಿದಿನ ಒಂದೊಂದು ಹೊಸ ತಿಂಡಿ ತೋರಿಸ್ತೀವಿ. ಇವತ್ತು ತರತರಾವರಿಯಾದಂತಹ ದೋಸೆಗಳನ್ನ ನಾವು ತೋರಿಸ್ತೀವಿ. ಎಲ್ಲಿ ತುಂಬಾ ಸ್ಪೆಷಲ್, ಅದು ಹೇಗೆ ಮಾಡೋದು ತೋರಿಸ್ತೀವಿ. ಜೊತೆಗೆ ಇವತ್ತು ಮುದ್ರಾದಲ್ಲಿ ಹಸ್ತಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ನಿಮಗೆ ಗೊತ್ತಿಲ್ಲದೆ ಇರುವಂತಹ, ನೀವು ತಿಳ್ಕೋಬೇಕಾಗಿರುವಂತಹ ಡೀಟೇಲ್ಸ್ ಎಲ್ಲ ಕೊಡ್ತಾರೆ ಶ್ರೀ 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 ಲಕ್ಷ್ಮೀ ಶ್ರೀನಿವಾಸ್ ಅವರು. ಜೊತೆಗೆ ಸ್ಯಾಂಡಲ್ವುಡ್ ಬಗ್ಗೆ ಸಾಕಷ್ಟು ವಿಷಯಗಳು, ಸುಮಾರು ವಿಷಯಗಳು ಕೇಳ್ತಾನೆ ಇರ್ತೀವಿ. ಯಾವುದು ಎಷ್ಟು ಸತ್ಯ ಎಷ್ಟು ಮಿಥ್ಯ ಎಲ್ಲ ಗೊತ್ತಾಗತ್ತೆ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮದಲ್ಲಿ ಪ್ರತಿದಿನ. ಜೊತೆಗೆ ನಿಮ್ಮ ನೆಚ್ಚಿನ ನ್ಯೂಮರಾಲಜಿಸ್ಟ್ ಆರ್ಯವರ್ಧನ್ ಅವರು ನಮ್ಮ ಜೊತೆ ಇರ್ತಾರೆ ಇನ್ ಸ್ವಲ್ಪನೇ ಹೊತ್ತಲ್ಲಿ. ಕಾಲ್ ಮಾಡ್ಬೇಕು ಅಂತಿದ್ರೆ ಇವಾಗಿಂದಾನೇ ಲೈನ್ಸ್ ಓಪನ್ ಆಗಿದೆ, ಕಾಲ್ ಮಾಡಬಹುದು 41219999, ದಟ್ಸ್ ದ ನಂಬರ್. ಜೊತೆಗೆ ಇವಾಗ ಕಮಿಂಗ್ ಬ್ಯಾಕ್ ಟು ಲಿಟಲ್ ಮಾಸ್ಟರ್. ಸೊ ಇಂಡಿಯಾದ ಇತಿಹಾಸದಲ್ಲೇ ಇಲ್ಲಿವರೆಗೂ ಯಾರಿಗೂ ಅವರ ಕೊನೆ ಮ್ಯಾಚ್ ಎಲ್ಲ ಆಡ್ತಾರೆ ಅನ್ನೋ ಒಂದು ಕ್ಲೂನು ಇರೋದಿಲ್ಲ. ಬಟ್ BCCI ಅವರು ಸಚಿನ್ ಅವ್ರಿಗೆ, ಲಿಟಲ್ ಮಾಸ್ಟರ್ಗೆ ಅವ್ರಿಗೆ ಕೇಳಿದ್ರಂತೆ, ನಿಮ್ಮ ಕೊನೆ ಮ್ಯಾಚ್ ನ ನೀವೆಲ್ಲ ಆಡಕ್ ಇಷ್ಟಪಡ್ತೀರಾ ಹೇಳಿ ಅಂತ. ಸೊ ವಾಂಖಡೆ ಸ್ಟೇಡಿಯಂ ನ ಅವ್ರು ಚೂಸ್ ಮಾಡಿದ್ದಾರೆ. ಇದೇ ತಿಂಗಳು ವಾಂಖಡೆ ಸ್ಟೇಡಿಯಂ ನಲ್ಲಿ ನಮ್ಮ ಲಿಟಲ್ ಮಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರು ಅವರ ಕೊನೆ ಮ್ಯಾಚ್ ನ ಆಡ್ತಿದ್ದಾರೆ. ಸೊ ನಾವೆಷ್ಟು ಅದೃಷ್ಟವಂತರು ಅರುಣ್, ಬಿಕಾಸ್ ಸಚಿನ್ ತೆಂಡೂಲ್ಕರ್ ಆಡ್ತಿರುವಂತಹ ಕೊನೆ ಮ್ಯಾಚ್ ನ ನೋಡೋದಕ್ಕೆ ನಮ್ಗೆ ಚಾನ್ಸ್ ಇದೆ ಅಲ್ವಾ? ಏನೋ ಎಲ್ಲದಕ್ಕೂ ಅಂತೆಲ್ಲ ಆಡಿದ್ಯಾ? ಹೇಳು, ನಿನ್ ಫೇವ್ರೆಟ್ ಕ್ರಿಕೆಟರ್ ಯಾರು? ನಾನು ಕ್ರಿಕೆಟೇ ನೋಡಲ್ಲ, ನಿಜ ಹೇಳ್ಬೇಕು ಅಂತಂದ್ರೆ. ಸಚಿನ್ ತೆಂಡೂಲ್ಕರ್ ಯಾರು ಅಂತ ನೀನ್ ಇವಾಗ ಅಷ್ಟೇ ಪರಿಚಯ ಮಾಡ್ಕೊಟ್ಟೆ ನನಗೆ. ಹಾಗಾಗಿ ನನಗೆ ಆ ವ್ಯಕ್ತಿ ಬಗ್ಗೆ ಅಷ್ಟು ಮಾತಾಡೋದು ಗೊತ್ತಾಗ್ತಿಲ್ಲ. ಸೌಜನ್ಯ, ಪ್ಲೀಸ್ ಹಿಂಗೆಲ್ಲ ಎಂಬರಾಸ್ ಮಾಡ್ಬೇಡ. ಪರವಾಗಿಲ್ಲ, ಇಟ್ಸ್ ಓಕೆ. ಇವತ್ತೊಂದಿನ ಅರುಣ್ ಹಾ ಹೂ ಅಂತ ಇರ್ತಾನೆ, ಇಟ್ಸ್ ಓಕೆ. ಇವಾಗ ಮದುವೆ ಆದ್ಮೇಲೂ ಅಷ್ಟೇ ಕಣೋ ಗಂಡಸರು. ಇವಾಗ ನೋಡು, ಒಂದ್ ವಿಷಯ ಹೇಳ್ತೀನಿ. ಯೂಶಲಿ ಮದುವೆ ಆದ್ಮೇಲೆ ಗಂಡಸರು ವಾರಕ್ಕೆ ಬರೀ 35 ನಿಮಿಷ ಅಷ್ಟೇ ಅಂತ ಹೆಂಡತಿ ಜೊತೆ ಮಾತಾಡೋದು, ಇಡೀ ವಾರದ ಸೇರಿ. ಯಾಕೆ ಅಂದ್ರೆ ಅವ್ರಿಗೆ ಜಾಸ್ತಿ ಮಾತಾಡಕ್ ಅವಕಾಶನೇ ಇರಲ್ಲ. ಬರೀ ಹಾ ಐ ಆಮ್ ಸಾರಿ ಓಕೆ ಅನ್ನೋದಕ್ಕೆ ಎಷ್ಟು ಮಹಾ ಟೈಮ್ ಬೇಕಾಗುತ್ತೆ. ನಿನ್ ಜೊತೆ ಅಂತೂ ನಿನ್ ಗಂಡ ಪಾಪ 35 ಸೆಕೆಂಡ್ ಮಾತಾಡಲ್ಲ ಅನ್ಸುತ್ತೆ. ಅದಕ್ಕೆ ಮೂಗನ್ ಮದ್ವೆ ಆಗ್ಬಿಡೋಣ ಅಂತ ಡಿಸೈಡ್ ಮಾಡಿದೀನಿ. ಅಷ್ಟಾದ್ರೂ ಮಾತಾಡಕ್ಕೆ ಯಾಕೆ ಅವಕಾಶ ಕೊಡ್ಬೇಕು? ಇವಾಗ ಇವನ್ಗೂ ಮಾತಾಡೋದಕ್ಕೆ ಜಾಸ್ತಿ ಅವಕಾಶ ಕೊಡದೆ ನಿಮ್ಗೋಸ್ಕರ ಟಿಫಿನ್ ಬಾಕ್ಸ್ ಅಲ್ಲಿ ತರತರಾವರಿ ಆದಂತ ದೋಸೆಗಳನ್ನ ನಾವು ತೋರಿಸ್ತಾ ಇದೀವಿ, ನೋಡ್ಕೊಂಡ್ ಬನ್ನಿ. ತರವರಿ ಆದಂತಹ ದೋಸೆಗಳನ್ನ ತೋರ್ಸೋದಕ್ಕೂ ಮುಂಚೆ ಇನ್ನು ಹಿಟ್ಟೆಲ್ಲ ರೆಡಿ ಮಾಡ್ಕೋತಾ ಇದಾರೆ ಅವರು. ಆಕ್ಚುಲಿ ಮೊನ್ನೆ ಸಿಕ್ಕಾಬಡೆ ಆಸೆ ಆಗೋಯ್ತು ದೋಸೆ ತಿನ್ಬೇಕು ಅಂತ. ಇವಾಗ ಒಂದೊಂದ್ಸಲ ತುಂಬಾ ಚಳಿ ಇದ್ರೆ, ಮಳೆ ಇದ್ರೆ ಎಲ್ಲ ಒಂಥರ ಬೈಕೆ ಸ್ಟಾರ್ಟ್ ಆಗುತ್ತೆ, ಗೊತ್ತಾ? ಇವು ಬಿಸಿಯಾಗಿ ಏನಾದ್ರು ತಿನ್ಬೇಕು, ಸ್ಪೈಸಿಯಾಗಿ ತಿನ್ಬೇಕು ಅಂತ. ಅದಕ್ಕೆ ಬೆಂಗಳೂರಲ್ಲೇ ಬೆಸ್ಟ್ ದೋಸೆ ವಿದ್ಯಾರ್ಥಿ ಭವನಲ್ಲಿ ಸಿಗತ್ತಲ್ವಾ, ಅಲ್ಲಿ ಹೋಗಿ ನಾ ದೋಸೆ ತಿನ್ಕೊಂಬಂದೆ. ಬಟ್ ಸಿಕ್ಕಾಬಡೆ ಫೇಮಸ್ ಆದಂತಹ ದೋಸೆಗಳು ಎಲ್ಲಿ ಸಿಗತ್ತೆ, ಎಲ್ಲಿ ಸ್ಪೆಷಲ್, ಅದು ಮೈಸೂರಿನಲ್ಲಿ. ಎಲ್ಲಿ ಹೇಗ್ ಮಾಡಿದ್ರು ದೋಸೆ ಎಲ್ಲ ನೋಡ್ಕೊಂಡ್ ಬರೋಣ ಟಿಫಿನ್ ಬಾಕ್ಸ್ ಅಲ್ಲಿ. ಇಲ್ಲಿ ಹೋಟೆಲ್ ಪ್ರಿಯದರ್ಶನ್ ಅಂತ ಹೇಳ್ಬಿಟ್ಟು ಹುಟ್ಟುಗಳಲ್ಲಿ ಒಂದು ಹೋಟೆಲ್ ಮಾಡಿದೀವಿ ಸರ್. 6 ವರ್ಷದಿಂದ ಆಹಾರ ಮೇಳದಲ್ಲಿ ಭಾಗವಹಿಸ್ತಾ ಇದೀವಿ. ಪ್ರತಿ ವರ್ಷ ಬರೋ ಜನಗಳಿಗೆ ನಾವು ಆದಷ್ಟು ಖುಷಿ ಪಡಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದೀವಿ. ಆಹಾರ ಮೇಳನ ನಮ್ಮ ಮನೆ ಹಬ್ಬ ಅನ್ಕೊಂಡು ಮಾಡ್ತಾ ಇದೀವಿ ಸರ್. ಆದಷ್ಟು ಮ್ಯಾಕ್ಸಿಮಮ್ ನಮ್ಮ ಕೈಯಲ್ಲಿ ಎಷ್ಟು ಒಳ್ಳೆ ಸರ್ವಿಸ್ ಕೊಡ್ಬೋದು ಅಷ್ಟು ಸರ್ವಿಸ್ ಕೊಡ್ತಾ ಇದೀವಿ. ಹೋದ ವರ್ಷ ಕೇವಲ 10 ರೂಪಾಯಿಗೆ ಎಲ್ಲಾ ತರ ದೋಸೆಗಳನ್ನ ಕೊಡ್ತಾ ಇದೀವಿ. ಈ ವರ್ಷ 20 ರೂಪಾಯಿ ಮಾಡಿ ಆದಷ್ಟು ಜನಕ್ಕೆ ಒಂದು 20 ತರ ದೋಸೆಗಳನ್ನ ನಾವು ರುಚಿಯಾಗಿ ಮಾಡಿಕೊಡ್ತಾ ಇದೀವಿ. ಹಾಗೆ ನಮಗೆ ಜನನು ಕೂಡ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಬಂದವರು ತುಂಬಾ ಚೆನ್ನಾಗಿ ಖುಷಿ ತಿನ್ಬಿಟ್ಟು ಎಷ್ಟು ರಶ್ ಇದ್ರು ಕೈ ಕೊಟ್ಟು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ ಅಂತ ಹೇಳ್ಬಿಟ್ಟು ಹೊಗಳ್ಬಿಟ್ಟು ಹೋಗ್ತಾ ಇದ್ದಾರೆ. ಟೊಮೊಟೊ ದೋಸೆ, ಪಾಲಕ್ ದೋಸೆ, ಪುದೀನ ದೋಸೆ, ಮೆಂತ್ಯ ದೋಸೆ, ಬೆಣ್ಣೆ ಮಸಾಲ, ವೆಜಿಟೇಬಲ್ ದೋಸೆ, ಹೀಗೆ ಹಲವಾರು ರೀತಿ ದೋಸೆಗಳನ್ನ ನಾವು ವೆರೈಟೀಸ್ ಆಗಿ ಕೊಡ್ತಾ ಇದೀವಿ ಸರ್.
ಮೈಸೂರು ದಸರಾದಲ್ಲಿ ಇಲ್ಲಿ ಆಹಾರ ಮೇಳದಲ್ಲಿ ಬಂದಿದ್ದೀವಲ್ಲ ತುಂಬಾನೇ ರುಚಿಯಾಗಿ ಮಾಡ್ತಾರೆ. ಪ್ರತಿ ವರ್ಷ ನಾವು ಬಂದು ಇಲ್ಲಿ ತಿಂದು ಹೋಗ್ತೀವಿ. ಹೂಟ್ ಗಳ್ಳಿಯ ಸ್ಪೆಷಲ್ ದೋಸೆ ಮೈಸೂರು ದಸರಾ ಟೈಮ್ನಲ್ಲಿ ಅಲ್ಲಿ ಅವರ ಸ್ಟಾಲ್ ಇತ್ತು. 10 ರೂಪಾಯಿಗೆ ಎಷ್ಟು ಥರಥರವರಿಯಾದಂತಹ ಸಖತ್ ಬಾಯಲ್ಲಿ ನೀರೂರಿಸುವಂತಹ ದೋಸೆಗಳು. ಇನ್ಫ್ಯಾಕ್ಟ್ ಇವಾಗೆಲ್ಲ ಬೆಂಗಳೂರಲ್ಲಿ ನೀವು ಎಲ್ಲಾ ಕಡೆನೂ ನೋಡ್ಬೋದು 99 ವೆರೈಟಿ ದೋಸಾಸ್ ಅಂತ ಇಟ್ಕೊಂಡಿರ್ತಾರೆ. ಅಲ್ಲೂ ಅಷ್ಟೇ ಸಿಕ್ಕಾಪಡೆ ಏನೋ ಥರಥರವರಿಯಾದಂತ ನಿಂಗೆ ಯಾವ ಚೂಸ್ ಮಾಡ್ಬೇಕಂತ ಗೊತ್ತಾಗಲ್ಲ. ಪನ್ನೀರ್ ದೋಸಾ, ಕ್ಯಾಪ್ಸಿಕಮ್ ದೋಸಾ, ವೆಜಿಟೇಬಲ್ ದೋಸಾ, ಆನಿಯನ್ ದೋಸಾ, ದೋಸೆನಲ್ಲೂ ಇಷ್ಟೊಂದು ಥರವರಿ ಇದೆಯಾ ಅಂತ ನಮ್ಗೆ ಅವಾಗ ಆಶ್ಚರ್ಯ ಆಗುತ್ತೆ. ನಾನು ಹೋಸ್ಟ್ ಮಾಡಿರುವಂತ ಜೋಡಿ ಸವಾಲ್ ಶೋನ ಸೌಜನ್ಯ ಮಿಸ್ ಮಾಡಿದಾಳೆ, ನೋಡಿಲ್ಲ. ನಾನು ವಿಧಿ ಇಲ್ಲ ಅವಳ ಜೊತೆ ಮಾತಾಡಬೇಕು ಅಂತ ನಾನು ಮಾತಾಡೋದಿಲ್ಲ. ಓಕೆ, ಯಾಕೆ ನಾನು ನೋಡ್ಲಿಲ್ಲ ಅಂದ್ರೆ ಅದಕ್ಕೊಂದು ತುಂಬಾ ಇಂಪಾರ್ಟೆಂಟ್ ಆದಂತಹ ಕಾರಣ ಇದೆ. ಜೋಡಿ ಸವಾಲ್ನ ಅರುಣ್ ಜೊತೆ ನಾನ್ ಹೋಸ್ಟ್ ಮಾಡ್ಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವತ್ತು ಹುಷಾರ್ ಇರ್ಲಿಲ್ಲ, ಅದಕ್ಕೆ ನಾ ಹೋಸ್ಟ್ ಮಾಡ್ಲಿಲ್ಲ. ಎಲ್ಲಿ ಅರುಣ್ ಜೊತೆ ಇನ್ನೊಬ್ರು ಹೋಸ್ಟ್ ಮಾಡೋದನ್ನ ನೋಡಿ ನನಗೆ ತಡ್ಕೊಳಕ್ ಆಗಲ್ವೋ ದುಃಖ ಅನ್ಬಿಟ್ಟು ನಾನು ನೋಡಕ್ ಹೋಗ್ಲಿಲ್ಲ ಜೋಡಿ ಸವಾಲ್ನ. ಅಪ್ಪ ಡೌ ಕಚೇರಿ ನಿಜಾಗ್ಲು. ಹಾ, ಇನ್ಫ್ಯಾಕ್ಟ್ ಜೋಡಿ ಸವಾಲ್ ಸ್ಟಾರ್ಟ್ ಆಯ್ತು. ನಿನ್ ಇಂಟ್ರೊಡಕ್ಷನ್ ನೀನ್ ಕೊಡ್ತಿದ್ದೆ, ಅಷ್ಟೊತ್ತು ಕರೆಂಟ್ ಹೊಟ್ಟೋಯ್ತು ಕಣೋ. ಅಯ್ಯೋ, ಅಷ್ಟು ಪುಣ್ಯ ಮಾಡಿಲ್ವಾ ನಿಮ್ಮ ಮನೇಲಿ ಯಾರು? ಟಿವಿಗೂ ಇಷ್ಟ ಇಲ್ಲ ಅಂತಲ್ಲ, ಪುಣ್ಯ ಮಾಡಿಲ್ಲ. ಬಟ್ ಇಲ್ಲ, ಆನ್ ಅ ಸೀರಿಯಸ್ ನೋಟ್ ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್. ಇಲ್ಲ ಆಕ್ಚುಲಿ ಅರ್ಧ ಕರೆಂಟ್ ಹೋಗಿ ಬಂದು ಮಾಡ್ತಿರ್ಬೇಕಾದ್ರೆ ನೋಡ್ದೆ 5 to 8 ಬಂತು. ಕರೆಕ್ಟಾ? ಸೊ ಶ್ರೀನಾಥ್ ಅವರಿದ್ರು, ಲೂಸ್ ಮಾದ ಯೋಗಿ ಅವರಿದ್ರು. ಕೆಲವ್ರಿಗೆ ಡ್ಯಾನ್ಸ್ ಮಾಡ್ಬೇಕಾದ್ರೆ ಒಬ್ಳಿಗೆ ಕಾಲಲ್ಲಿ ರಕ್ತ ಎಲ್ಲ ಬಂದು ವೆರಿ ನೈಸ್. ಅಂಡ್ ನಿಮ್ ಕಾಸ್ಟ್ಯೂಮ್ಸ್ ತುಂಬಾ ಚೆನ್ನಾಗಿತ್ತು. ನೀನೇನ್ ನೋಡಿದ್ಯಾ? ಬರೀ ಪ್ರೋಮೋಸ್ ನೋಡಿದ್ಯಾ ಅಂತ ಗೊತ್ತಾಯ್ತು. ಪ್ರೋಮೋಸ್ ನೋಡೋದಕ್ಕೂ ನಾ ಸದಾ ಜಿ ಕನ್ನಡ ನೋಡ್ತಿರ್ತೀನಿ ಅನ್ನೋದು ಇಲ್ಲಿ ಪ್ರೂವ್ ಆಯ್ತು ತಾನೆ. ಬಟ್ 5ರಿಂದ 8 ನೋಡಿಲ್ಲ ಅನ್ನೋದಂತೂ 5ರಿಂದ 8 ಮಧ್ಯೆ ಡೆಫಿನೆಟ್ಲಿ ನೋಡಿದೆ. ಜೊತೆಗೆ ನಿನ್ನೆ ನನ್ನ ಕಲೀಗ್ ಪ್ರದೀಪ್ ಒಂದು ಮೂವಿದು ಆಡಿಯೋ ಲಾಂಚ್ ಇತ್ತು, ಹುಚ್ಚುಡುಗರು ಅಂತ. ಸೊ ಅಲ್ಲಿ ಬೇರೆ ಹೋಗಿದ್ದೆ. ಅಲ್ಲಿ ಪ್ರೇಮ್ ಅವ್ರನ್ನ ಮೀಟ್ ಮಾಡಿದೆ. ಇವತ್ತು ಪ್ರೇಮ್ ಅವ್ರ ಬರ್ತ್ಡೇ ಬೇರೆ ಕಣೋ. ನಮ್ಮ ಸ್ಟುಡಿಯೋ ಬಂದಿರಲ್ಲ ಅದೇ. ಹೌದು, ಹೌದಾ? ನಾಳೆ ಅಂತ ಕಾಣಿಸುತ್ತಲ್ವ? 21ನೇ ತಾರೀಕು ಇಫ್ ಐ ಆಮ್ ನಾಟ್ ರಾಂಗ್. ಓಕೆ, ಅದ್ರ ಬಗ್ಗೆ ಕನ್ಫರ್ಮ್ಡ್ ಆಗಿ ನಾವು ನಿಮ್ಗೆ ಹೇಳ್ತೀವಿ. ಬಟ್ ಕೆಲವೊಂದು ವಿಷಯಗಳು ಕನ್ಫರ್ಮ್ ಆಗಿದೆ, ಅದನ್ನ ಇವಾಗ ನಿಮ್ಗೆ ಹೇಳೋಣ ಅಂತ. ಲಿಟಲ್ ಮಾಸ್ಟರ್ ಬಗ್ಗೆ ಮಾತಾಡ್ತಿದ್ವಿ. ಕ್ರೀಸ್ ಮಧ್ಯೆ ಅವ್ರು ಅಷ್ಟು ಫಾಸ್ಟ್ ಆಗಿ ಓಡೋದಕ್ಕೆ ಯಾರು ಕಾರಣ ಗೊತ್ತಾ? ಇನ್ಫ್ಯಾಕ್ಟ್ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆದ್ಮೇಲೂ ಇವ್ರ ಹತ್ರ ಹೋಗಿ ಹೇಳಿದ್ರಂತೆ, ನಾನ್ ಇವತ್ತು ಇಷ್ಟು ಚೆನ್ನಾಗಿ ಓಡ್ತೀನಿ ಕ್ರೀಸ್ ಮಧ್ಯೆ ಅಂದ್ರೆ ಅದಕ್ಕೆ ಕಾರಣ ನೀವೇ ಅಂತ. ಅವ್ರ ಹೆಸರು ಲಕ್ಷ್ಮೀ ಬಾಯಿ ಅಂತ. ಸಚಿನ್ ಅವ್ರನ್ನ ನೋಡ್ಕೊಂಡಂತ ದೀದಿ ಅವರು. ದಾದಿ ಹಿಂದಿ ಎಷ್ಟು ಕನ್ಫ್ಯೂಷನ್ ನೋಡಿದ್ಯಾ? ನಂಗೆ ಹಿಂದಿ ಬರಲ್ಲ ಅಂತ ಮತ್ತೊಂದ್ಸಲ ಪ್ರೂವ್ ಆಯ್ತು. ಓಕೆ, ಅವರು ಆಕ್ಚುಲಿ ಮುಂಬೈನ ಬ್ಯಾಂಡ್ರಾದಲ್ಲಿ, ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಬಾಂದ್ರಾದಲ್ಲಿ, ಸಚಿನ್ ಅವ್ರನ್ನ ನೋಡ್ಕೊಳ್ತಿರ್ಬೇಕಾದ್ರೆ ಆ ಬೀದಿಗಳಲ್ಲೆಲ್ಲ ಓಡೋರಂತೆ ತುತ್ತು ತಿನ್ಸೋದಕ್ಕೆ ಅಂತ ಇವ್ರು ಹೋದಾಗ. ತಿಂದೆ ನನಗೆ ಬೇಡ ಅಂತ ಹಠ ಮಾಡ್ಕೊಂಡು ಓಡೋರಂತೆ. ಎಷ್ಟು ಫಾಸ್ಟ್ ಆಗಿ ಓಡೋರು ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಇವ್ರು ಸಿಕ್ಕಾಪಡೆ ಪಾಪ್ಯುಲರ್ ಆದ್ಮೇಲೂ ಯಾವಾಗ್ಲೂ ಹೇಳೋರಂತೆ, ರನ್ಸ್ಗೋಸ್ಕರ ನಾನು ಓಡ್ಬೇಕಾದ್ರೆ, ನನಗೆ ನೀವು ತುತ್ತು ತಿನ್ನಿಸ್ಬೇಕಾದ್ರೆ ನಾನು ಓಡ್ತಿದ್ನಲ್ಲ ಅದೇ ನೆನಪಾಗ್ತಿತ್ತು ನನಗೆ. ಅದೇ ಕಾರಣ ಅನ್ಸುತ್ತೆ ಇವತ್ತು ನಾನು ಇಷ್ಟು ಚೆನ್ನಾಗಿ ಓಡೋದಕ್ಕೆ ಅಂತ ಹೇಳೋರಂತೆ. ಸಚಿನ್ ಬಾಲಕಕ್ಕೆ ಬರ್ತಾರಲ್ಲ ಬೌಲರ್, ಅವ್ರು ದಾದಿ ತರ ಕಾಣಿಸ್ತಾರೆ. ಕರೆಕ್ಟ್, ಅದಕ್ಕೋಸ್ಕರ ಹಂಗೆ ಓಡೋರು ಸಚಿನ್ ತೆಂಡೂಲ್ಕರ್ ಅವರು. ಸೊ ವಾಂಖಡೆ ಸ್ಟೇಡಿಯಂ ನಲ್ಲಿ, ಮುಂಬೈನ ವಾಂಖಡೆ ಸ್ಟೇಡಿಯಂ ನಲ್ಲಿ ಸಚಿನ್ ತೆಂಡೂಲ್ಕರ್ ಅವರ ಕೊನೆ ಮ್ಯಾಚು ನೀವು ಮಿಸ್ ಮಾಡದೆ ನೋಡಿ. ಎಲ್ಲ ಅಪ್ಡೇಟ್ಸ್ ಮ್ಯಾಚ್ ನಡೆಯೋವರೆಗೂ ಸಚಿನ್ ಸ್ಪೆಷಲ್ ಇದ್ದೇ ಇರುತ್ತೆ ಮಾರ್ನಿಂಗ್ ಮಂತ್ರದಲ್ಲಿ. ಬಟ್ ಮಾರ್ನಿಂಗ್ ಮಂತ್ರದಲ್ಲಿ ಇವಾಗ ಇನ್ನೊಂದು ಸ್ಪೆಷಲ್, ಲಕ್ಷ್ಮೀ ಶ್ರೀನಿವಾಸ್ ಅವರ ಸ್ಪೆಷಲ್. ಸೊ ಒಂದು ಹಸ್ತಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸ್ಪೆಷಾಲಿಟೀಸ್ ಇದೆ ಅದ್ರ ಬಗ್ಗೆ ಎಲ್ಲ ಇವತ್ತು ಮಾತಾಡ್ತಿದ್ದಾರೆ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ಅವರು. ಮುದ್ರಾದಲ್ಲಿ ನೋಡ್ಕೊಂಡು ಬನ್ನಿ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾನು ನಮ್ಮ ಹಸ್ತದಲ್ಲಿ 27 ಬೋನ್ಗಳ ಬಗ್ಗೆ ಮತ್ತು ರಾಶಿಗಳ ಬಗ್ಗೆ, ನಕ್ಷತ್ರ ಬಗ್ಗೆ ತಿಳಿಸಿದ್ದೆ. ಇವಾಗ ಒಂದು ಸುಲಭವಾದಂಥ ಒಂದು ಮುದ್ರೆಯನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ಯಾವುದೇ ರೀತಿ ಒಂದು ನಿರ್ದಿಷ್ಟವಾದಂಥ ಬಂಡವಾಳ ಹಾಕೋ ಅವಶ್ಯಕತೆ ಇಲ್ಲ. ಕೆಲವರಿಗೆ ಯೋಗ ಮಾಡ್ತಾರೆ, ಕೆಲವರು ಜಿಮ್ ಮಾಡ್ತಾರೆ, ಏರೋಬಿಕ್ಸ್ ಮಾಡ್ತಾರೆ, ಕೆಲವರು ಜಾಗಿಂಗ್ ಹೋಗ್ತಾರೆ, ಕೆಲವು ಇನ್ನೇನೋ ಎಕ್ಸಸೈಸ್, ಕರಾಟೆ ಅಂತ ಹಲವಾರು ರೀತಿ ವ್ಯಾಯಾಮಗಳನ್ನು ಮಾಡ್ತಾರೆ. ಆದರೂ ಕೂಡ ಅವರು ತಕ್ಕ ಸಮಯದಲ್ಲಿ ಒಂದೊಳ್ಳೆ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಇಷ್ಟೆಲ್ಲ ಯೋಗ ಮಾಡ್ತೀವಿ, ಡ್ಯಾನ್ಸ್ ಮಾಡ್ತೀವಿ, ಕರಾಟೆ ಮಾಡ್ತೀವಿ, ಜಿಮ್ ಮಾಡ್ತೀವಿ, ಆದರೂ ಎಲ್ಲೋ ಒಂದು ಕಡೆ ನಮಗೆ ರೋಗ ಅನ್ನೋದು ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರ್ತದೆ. ಆದರೆ ಸುಲಭವಾಗಿ ನಾವು ಮಾಡ್ಕೊಳ್ಳೋವಂಥದ್ದು ಏನಂದರೆ, ಒಂದು ನಮ್ಮ ಹಸ್ತದಲ್ಲಿ ಈ 27 ನಕ್ಷತ್ರಗಳು, 9 ಗ್ರಹಗಳು, 12 ರಾಶಿಗಳು ಸೇರಿಸಿ ದಿನನಿತ್ಯ ನಾವು ಆರೋಗ್ಯವನ್ನು ಹೆಂಗೆ ಕಾಪಾಡ್ಕೊಳ್ಳೋದು ಅನ್ನೋದಕ್ಕೆ ಭಾಳ ವಿಶೇಷವಾದ ಸೀಕ್ರೆಟ್ ನಾನು ನಿಮಗೆ ತಿಳಿಸ್ತೀನಿ. ನೋಡಿ, ಇದು ಪತಾಕ ಹಸ್ತ ಅಂತ ಕರೀತಾರೆ. ಇದಕ್ಕೆ ಅಭಯ ಹಸ್ತ ಅಂತಲೂ ಹೇಳ್ತಾರೆ. ಪತಾಕ ಅಂದರೆ ಎಲ್ಲ 4 ಬೆರಳುಗಳನ್ನು, ಅಂದರೆ ವಾಯುತತ್ವ, ಆಕಾಶತತ್ವ, ಭೂತತ್ವ, ಜಲತತ್ವ, ಅಂದರೆ ಗುರು, ಶನಿ, ಸೂರ್ಯ ಮತ್ತು ಬುಧ ಗ್ರಹ,
ಇದಿಷ್ಟನ್ನು ನೆಟ್ಟಿಗೆ ನಿಲ್ಲಿಸಬೇಕು. ಈ ಅಗ್ನಿ ತತ್ವ ಇದೆಯಲ್ಲ, ಶುಕ್ರ ಗ್ರಹ, ಇದನ್ನು ಕೂಡ ಸ್ಟ್ರೈಟಾಗಿ ನಿಲ್ಲಿಸಿದ್ರೆ ಇದಕ್ಕೆ ಅಭಯ ಹಸ್ತ ಅಥವಾ ಪತಾಕ ಹಸ್ತ ಅಂತ ಕರೀತಾರೆ. ಇವತ್ತೊಂದು ದಿವಸ ನಾವು ಏನಾದ್ರು ಒಂದು ಕಷ್ಟ ಬಂದಾಗ ಜಾತಕ ತೊಗೊಂಡು ಜ್ಯೋತಿಷ್ ಹತ್ರ ಹೋಗ್ತೀವಿ, ಇಲ್ಲ ಏನಾದ್ರು ತೊಂದರೆ ಆದಾಗ ಡಾಕ್ಟರ್ ಹತ್ರ ಹೋಗ್ತೀವಿ. ಇವತ್ತು ಜ್ಯೋತಿಷ ಶಾಸ್ತ್ರದಲ್ಲಿ ಭಾಳಷ್ಟು ಭಿನ್ನಾಭಿಪ್ರಾಯಗಳು ಬಂದಿದೆ. ಅಂದರೆ ಒಂದೇ ರಾಶಿಗೆ 12 ಜನ ಜ್ಯೋತಿಷರು 12 ಥರ ಫಲ ಹೇಳ್ತಾರೆ, ರಿಸಲ್ಟ್ ಹೇಳ್ತಾರೆ. ಹೀಗಾಗಿ ಯಾರು ಹೇಳೋದನ್ನು ನಾವು ನಂಬಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಜೊತೆಗೆ ಒಂದೇ ಕಾಲಿಗೆ ನಾವು 12 ಜನ ಡಾಕ್ಟರ್ ಹತ್ರ ಹೋದರೆ 12 ಜನ ಡಾಕ್ಟ್ರು 12 ಥರ ಮಾತ್ರ ಬರ್ಕೊಡ್ತಾರೆ. ಯಾವುದನ್ನು ತೊಗೋಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಹೀಗಾಗಿ ಕನ್ಫ್ಯೂಷನ್ ಇದ್ದಾಗ ನಮ್ಮ ಶರೀರದಲ್ಲಿ ಉತ್ಪತ್ತಿ ಆಗುವಂಥ ಕಾಯಿಲೆಗೆ ನಮ್ಮ ಶರೀರದಲ್ಲೇ ಉತ್ಪತ್ತಿ ಆಗುವಂಥ ವಿಶೇಷವಾದಂಥ ಒಂದು ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಮ್ಮ ಜಾತಕವನ್ನು ಯಾಕೆ ಕ್ಲೀನ್ ಮಾಡ್ಕೋಬಾರ್ದು, ನಮ್ಮಲ್ಲಿರೋ ರೋಗವನ್ನೇ ನಾವು ಯಾಕೆ ಕ್ಲೀನ್ ಮಾಡ್ಕೋಬಾರ್ದು? ಅದಕ್ಕೊಂದು ಸುಲಭ ವಿಧಾನ ಇದೆ. ನೀವು ಯಾವ ಮುದ್ರನೂ ಮಾಡಬೇಕಾಗಿಲ್ಲ. ಒಂದು ಸುಲಭವಾದ ಮುದ್ರೆ ಏನಂದರೆ, ಈ ಪತಾಕ ಹಸ್ತನ ದಿನ ಕೈಲಿಟ್ಕೊಳ್ಳಿ. ಈ 2 ಹಸ್ತಗಳನ್ನು ಅಂದರೆ ಈ ಪಾಮ್ನ ಪ್ರೆಸ್ ಮಾಡಿದಾಗ 9 ಗ್ರಹಗಳಿಗೆ ಟಚ್ ಆಗತ್ತೆ. ಇದು ಅಂದರೆ ನೋಡಿ, ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತುಗಳದು. ನಮ್ಮ ಕರ್ಮವನ್ನು ನಾವೇ ಕಳ್ಕೋಬೇಕು ಅಂದರೆ ದಿನನಿತ್ಯ 2 ಕೈನಲ್ಲೂ ಚಪ್ಪಾಳೆ ತಟ್ಟಬೇಕು. ಇದಕ್ಕೆ ಪ್ರೆಸ್ ಮಾಡ್ತಾ ಇದ್ದರೆ ಪ್ರತಿಯೊಂದು ಗ್ರಹಗಳು ನೋಡಿ, ಅಂಗೈ ಟಚ್ ಮಾಡಿದ್ರೆ 9 ಗ್ರಹಗಳಿಗೆ ಶಕ್ತಿ ಪ್ರಚೋದನೆ ಆಗುತ್ತೆ. ಬೆರಳಿಗೆ ಸ್ಪರ್ಶ ಮಾಡಿದ್ರೆ 12 ರಾಶಿಗಳಿಗೆ ಟಚ್ ಆಗುತ್ತೆ. ಅದರಿಂದ ಶಾಸ್ತ್ರದಲ್ಲಿ ಪ್ರತಿಯೊಬ್ಬ ಮನುಷ್ಯ ವಾರಕ್ಕೊಂದ್ಸಲನಾದರೂ 1 ಗಂಟೆ ಟೈಮ್ ಕೂತ್ಕೊಂಡು ಭಜನೆ ಮಾಡಬೇಕಂತೆ. ಭಜನೆ ಅಂದ್ರೇನು? ಬಾಯಲ್ಲಿ ನಾಮಸ್ಮರಣೆ ಮಾಡ್ತಾ ಕೈಲಿ ಚಪ್ಪಾಳೆ ತಡ್ತಾ ಇದ್ರೆ ರಕ್ತ ಶುದ್ಧಿ ಆಗುತ್ತೆ. ನೋಡಿ, ಈ ರೀತಿ ದಿನ ಚಪ್ಪಾಳೆ ತಟ್ಟಬೇಕು. ದಿನ ಒಂದು ಅರ್ಧ ಗಂಟೆ ಚಪ್ಪಾಳೆ ತಡ್ತಾ ಇದ್ರೆ ರಕ್ತ ಶುದ್ಧೀಕರಣ ಆಗಿಬಿಡುತ್ತೆ. ಈ ಪತಾಕ ಹಸ್ತ ಇಟ್ಕೊಂಡು ಸುಮ್ಮನೆ ತಟ್ಟಬೇಕು. ಈ ರೀತಿ ಭಜನೆ ಮಾಡೋದ್ರಿಂದ, ತಟ್ಟೋದ್ರಿಂದ ಎಷ್ಟೋ ಕಾಯಿಲೆ ಗುಣ ಆಗುತ್ತೆ. ಬೆರಳಿಗೆ ಟಚ್ ಮಾಡೋದ್ರಿಂದ ಮೆಮೊರಿಗೆ ಹೆಚ್ಚಿಗೆ ಹೋಗುತ್ತೆ, ಬ್ರೈನ್ಗೆ ಹೋಗುತ್ತೆ. ಇದಿಷ್ಟು ಪೋರ್ಷನ್ನು ಬ್ರೈನ್ ಕಂಟ್ರೋಲ್ ಮಾಡಿದ್ರೆ ಇದಿಷ್ಟು ಪೋರ್ಷನ್ನು ಶರೀರದ ಎಲ್ಲ ಭಾಗವನ್ನು ಕಂಟ್ರೋಲ್ ಮಾಡುತ್ತೆ. ಆದ್ದರಿಂದ ಈ ಪತಾಕ ಹಸ್ತ ದಿನನಿತ್ಯ ಚಪ್ಪಾಳೆ ತಟ್ಟಬೇಕು. ಮತ್ತು ಈ ರೀತಿ ಮಾಡಬೇಕು. ನೋಡಿ, ಈ ರೀತಿ ಮಾಡಿದ್ರೆ ರಾಶಿಗಳಿಗೆ ಶಕ್ತಿ ಹೋಗುತ್ತೆ, ಗ್ರಹಗಳಿಗೆ ಶಕ್ತಿ ಹೋಗುತ್ತೆ. ಪೂರ್ತಿ ಚಪ್ಪಾಳೆ ತಟ್ಟಿದ್ರೆ 27 ನಕ್ಷತ್ರಕ್ಕೂ ಶಕ್ತಿ ಬರುತ್ತೆ. ಅದರಿಂದ ನಕ್ಷತ್ರಕ್ಕೂ ಶಾಂತಿ, ರಾಶಿಗಳಿಗೂ ಶಾಂತಿ, ಗ್ರಹಗಳಿಗೂ ಶಾಂತಿ. ಅದರಿಂದ ಭಜನೆ ಮಾಡೋದ್ರಿಂದ, ನಾಮ ಸಂಕೀರ್ತನೆ ಮಾಡೋದ್ರಿಂದ ಎಷ್ಟೋ ಆರೋಗ್ಯ ನಮಗೆ ಶುದ್ಧಿ ಆಗುತ್ತೆ. ಅದರಿಂದ ಪ್ರತಿಯೊಬ್ಬ ಮನುಷ್ಯ ದಿನನಿತ್ಯ 10 ನಿಮಿಷನಾದರೂ ಈ ರೀತಿ ಚಪ್ಪಾಳೆ ತಡ್ತಾ, ಮಂತ್ರ ಹೇಳಕ್ಕೆ ಬರಲಿಲ್ಲ ಅಂದ್ರೂ ಕೃಷ್ಣ ರಾಮ ಗೋವಿಂದ ಅಂತನೋ, ಹರೇ ರಾಮ 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 ಅಂತ ಚಪ್ಪಾಳೆ ತಡ್ತಾ, ಅಥವಾ ನಿಮ್ಗೆ ಯಾವ್ದು ಭಜನೆ ಗೊತ್ತಿದೆಯೋ ಅದನ್ನು ಹಾಡ್ತಾ ಚಪ್ಪಾಳೆ ತಟ್ಟೋದ್ರಿಂದ ಆ ಮಂತ್ರ ಶಕ್ತಿ, ಈ ಹಸ್ತದಿಂದ ಬರುವಂಥ ಶಕ್ತಿ ಎರಡೂ ಸೇರಿ ನಮ್ಮ ಬಾಡಿನಲ್ಲಿ ವೈಟಮಿನ್ಸ್ ಮತ್ತು ಹಾರ್ಮೋನ್ಸ್ ಜನರೇಟ್ ಆಗಿ ಸದಾಕಾಲ ಆರೋಗ್ಯವಾಗಿಡುವಂಥ ಶಕ್ತಿ ಈ ಹಸ್ತವನ್ನು ನಮ್ಗೆ ಕೊಡುತ್ತೆ. ಆದ್ದರಿಂದ ಭಗವಂತ ಈ ಸೃಷ್ಟಿ ಮಾಡೋ ಹಸ್ತ ನಿಜವಾಗ್ಲೂ ಒಂದು ವೈಶಿಷ್ಟ್ಯತೆ ಇದೆ. ಆ ವೈಶಿಷ್ಟ್ಯತೆ ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಹಸ್ತದಲ್ಲಿ ಏನಿದೆ ನಮಗೆ ಗೊತ್ತಿಲ್ಲ, ಆದರೆ ಅದರಲ್ಲಿರುವಂಥ ಅಗೋಚರವಾದ ಶಕ್ತಿಯನ್ನು ಉಪಯೋಗಿಸೋ ಜ್ಞಾನ ನಮಗಿನ್ನೂ ಸಿಕ್ಕಿಲ್ಲ. ಅದರಿಂದ ಪ್ರತಿಯೊಬ್ಬರು ದಿನನಿತ್ಯ ಅರ್ಧ ಗಂಟೆ ಅಥವಾ ವಾರಕ್ಕೊಂದ್ಸಲ ಈ ಥರ ಚಪ್ಪಾಳೆ ತಟ್ಟ ಭಜನೆ ಮಾಡಿದ್ದೆ ಆದರೆ ರಕ್ತ ಶುದ್ಧಿ ಆಗುತ್ತೆ, ಹೃದಯ ಬಲಗೊಳ್ಳುತ್ತೆ, ಲಂಗ್ಸ್ ಶ್ವಾಸಕೋಶಗಳು ಕೂಡ ಸ್ಟ್ರೆಂತ್ ಆಗುತ್ತೆ, ಶ್ವಾಸಕೋಶದಲ್ಲಿರ್ತಕ್ಕಂಥ ಡಸ್ಟಲ್ಲಿ ಈಚೆ ತೆಗೀತೆ ಕಫದಿಂದ. ಮತ್ತು ತಲೆ ಸುತ್ತುತ್ತಾ ಇದ್ದರೆ ಚಪ್ಪಾಳೆ ತಟ್ಟು ಭಜನೆ ಮಾಡೋದ್ರಿಂದ ಆ ತಲೆ ಸುತ್ತು ಕಮ್ಮಿ ಆಗುತ್ತೆ. ಮೈಕೆ ನೋವು ಇದ್ದರೆ ಭಜನೆ ಮಾಡೋದ್ರಿಂದ ಮೈಕೆ ಹೋಗುತ್ತೆ. ಆದ್ದರಿಂದ ವಾತ ಪಿತ್ತ ಕಫ ಈ ಮೂರಿಗೆ ಸಂಬಂಧಪಟ್ಟಂಥ ರೋಗಗಳೇನಾದರೆ ಭಗವಂತ ನಾಮಸ್ಮರಣೆ ಮಾಡ್ತಾ ಚಪ್ಪಾಳೆ ತಟ್ಟಬೇಕು. ಇಲ್ಲ ಮನೆಯೊಳಗೆ ದಿನ ಒಂದು ಅರ್ಧ ಗಂಟೆ ಚಪ್ಪಾಳೆ ತಟ್ತಾ ಇದ್ದರೆ ಅರ್ಧ ಕಾಯಿಲೆ ಹೊಟ್ಟೋಗುತ್ತೆ, ಮುಖದಲ್ಲಿ ಬಹಳಷ್ಟು ತೇಜಸ್ಸು ಬರ್ತದೆ. ಇದೇ ರೀತಿ ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುದ್ರೆಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸೌಜನ್ಯ, ಆ್ಯಕ್ಚುಲಿ ನಮ್ಮ ಅಜ್ಜಿ ಹೇಳೋರು ಭಜನೆ ಮಾಡೋ ಪುಟ್ಟ ಈ ಥರ ಕೈ ತಟ್ಕೊಂಡು ಭಜನೆ ಮಾಡು ಅಂತ. ನಾನು ಬೈಕು ಅಂತದೆ, ಏನು ನಮ್ಮ ಅಜ್ಜಿಗೆ ಬುದ್ಧಿ ಇಲ್ಲ, ಏನೋ ಬಾಯಿಗೆ ಬಂದಿದೆ ಹೇಳ್ತಾರೆ ಅಂತ. ಇವಾಗ ನನಗೆ ಕ್ಲಿಯರ್ ಆಯ್ತು ನೋಡಿ, ಎಷ್ಟು ಅದರಿಂದ ಏನೇನು ಲೈಕ್ ಇದಾಗತ್ತೆ, ಹೆಲ್ಪ್ ಆಗತ್ತೆ ಅಂತ. ಇವಾಗ ಇವನು ಗೊತ್ತಾಯ್ತು, ಇವನು ಬುದ್ಧಿ ಇಲ್ಲ, ಅಜ್ಜಿನ ಆತರ ಅಜ್ಜಿ ಹೇಳಿದಿನ ಸೀರಿಯಸ್ ಆಗಿ ತಗೊಳ್ಳಿಲ್ವಲ್ಲ ಅಂತ. ಇನ್ಫ್ಯಾಕ್ಟ್ ಏನ್ ಗೊತ್ತಾ, ಚಪ್ಪಾಳೆ ತಟ್ಟೋದ್ರಿಂದ ನಮ್ಮಜ್ಜಿ ಹೇಳೋರು, ಚಪ್ಪಾಳೆ ತಟ್ಟೋದ್ರಿಂದ ನಮ್ಮಜ್ಜಿ ಮತ್ತೆ ಸುಮಾರು ದೊಡ್ಡವ್ರು ಏನ್ ಹೇಳ್ತಾರೆ ಅಂದ್ರೆ ಆಯುಸ್ ರೇಖೆ ಕೂಡ ಬೆಳಿತಾ ಹೋಗತ್ತಂತೆ ಚಪ್ಪಾಳೆ ತಟ್ಟೋದ್ರಿಂದ. ಸೊ ಆಯುಸ್ಸು ಜಾಸ್ತಿ ಆಗತ್ತಂತೆ. ಸೊ ಇನ್ನೊಂದೇನಂದ್ರೆ ಇವತ್ತಿನ ಈ ಪತಾಕ ಮುದ್ರಾ ಏನಿದೆ, ಇದಕ್ಕೆ ಯಾವ ಮಂತ್ರನೂ ಹೇಳ್ಕೊಡ್ತಾ ಇಲ್ಲ, ಅದನ್ನ ಹಾಗೆ ಮಾಡಿದ್ರೆ ಸಾಕು ಅಂತ ಹೇಳ್ತಿದ್ರು ಲಕ್ಷ್ಮೀ ಶ್ರೀನಿವಾಸ್ ಅವರು. ಜೊತೆಗೆ ಲಿಟಲ್ ಮಾಸ್ಟರ್ ಬಗ್ಗೆ ಮಾತಾಡ್ತಾ ನೀನೇನೋ ಹೇಳ್ಬೇಕಂತಿದ್ದೆ. ಇಲ್ಲ, ಲಿಟಲ್ ಮಾಸ್ಟರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಟ್ಟೆ ಅಂತಂದ್ರೆ, ನನ್ಗೆ ಅನ್ನಿಸ್ತಾ ಇದೆ 10th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಯಾಕಪ್ಪ ಪಾಸ್ ಆಗ್ಬಿಟ್ಟೆ,
ಫೇಲ್ ಆಗ್ಬಿಟ್ಟಿದ್ರೆ ಇವತ್ತು ನನ್ನ ಬಗ್ಗೆನೂ ಒಂದು ಪಾಠ ಇರ್ತಾ ಇತ್ತೇನೋ ಅಂತ ಅನ್ನಿಸ್ತಾ ಇದೆ. ಈ ಹೈಟ್ಸ್ ಆಫ್ ಓವರ್ ಕಾನ್ಫಿಡೆನ್ಸ್ ಅಂತೆಲ್ಲ ಕೇಳಿರ್ತೀರಾ ಅಲ್ವಾ? That is this. ಅಲ್ವಾ? ಇಲ್ಲ, ಬಟ್ ಆನ್ ಅ ಸೀರಿಯಸ್ ನೋಟ್ ಹೋಪ್ಸ್ ಇರಬೇಕು ಲೈಫ್ ಅಲ್ಲಿ, ಯಾವಾಗ್ಲೂ ಕಾನ್ಫಿಡೆನ್ಸ್ ಇರಬೇಕು. ಇನ್ಫ್ಯಾಕ್ಟ್ ಶಾರದಾಶ್ರಮ ಸ್ಕೂಲ್ ನಲ್ಲಿ ನಮ್ಮ ಲಿಟಲ್ ಮಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರು ಓದಿದ್ದು ಅಂಡ್ 10th ಸ್ಟ್ಯಾಂಡರ್ಡ್ ಪಾಸ್ ಆಗ್ಲಿಲ್ಲ, ಅವರು ಫೇಲ್ ಆದ್ರು. ಸೊ ಫೇಲ್ ಆದ್ರೆ ಏನಂತೆ, ಎಂಥ ದೊಡ್ಡ ಅಚೀವ್ಮೆಂಟ್ ಅವರ ಕೆರಿಯರ್ ವೈಸ್, ಕ್ರಿಕೆಟಿಂಗ್ ಕೆರಿಯರ್ ನಲ್ಲಿ ಗಾಡ್ ಆಫ್ ಕ್ರಿಕೆಟ್ ಅಂತ ಕರೆಸ್ಕೊಳ್ಳೋದೇನು ಸುಮ್ಮನೆ ಅಲ್ಲ. ಇವತ್ತಿನ ದಿನ ಮಹಾರಾಷ್ಟ್ರ ಗವರ್ಮೆಂಟ್ ಅವರು 10th ಸ್ಟ್ಯಾಂಡರ್ಡ್ ಗೆ ಲಿಟಲ್ ಮಾಸ್ಟರ್ ಅನ್ನೋ ಲೆಸನ್ ನ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 10th ಸ್ಟ್ಯಾಂಡರ್ಡ್ ಸಚಿನ್ ಅವರು ಫೇಲ್ ಆದ್ರೆ ಏನಂತೆ, ಅವ್ರ ಬಗ್ಗೆ ಮಕ್ಕಳು ಓದ್ತಾ ಇದ್ದಾರೆ 10th ಸ್ಟ್ಯಾಂಡರ್ಡ್ ನಲ್ಲಿ, ಅದೇ ಸ್ಕೂಲ್ ನಲ್ಲಿ ಕೂಡ ಓದ್ತಿದ್ದಾರೆ. ಫೀಲ್ಸ್ ನೈಸ್ ಅಲ್ವಾ? ಹೌದು, ನಿಜ. ಓಕೆ. ಅಂಡ್ ಆಲ್ಸೋ ಎಷ್ಟೋ ಸಲ ಅಂಪೈರ್ಸ್ ನಾಟ್ ಔಟ್ ಅಂತ ಡಿಸಿಷನ್ ಕೊಟ್ಟಾಗ್ಲೂ ಜೆಂಟಲ್ಮೆನ್ ಗೇಮ್ ಆಡಿ ಸುಮಾರು ಜನ ಇಲ್ಲ ನಾನು ಔಟ್ ಆದೆ ಅಂತ ಕ್ರೀಸ್ ಇಂದ ಹೊರಗಡೆ ಹೋಗಿದ್ದಾರೆ. ಮಂಡೇ ಟು ಫ್ರೈಡೇ ಸೀರಿಯಲ್ಸ್ ಎಲ್ಲ ನೋಡ್ತೀವಿ ಅಂಡ್ ಸ್ಯಾಟರ್ಡೇ ಬಂದ್ರೆ ತುಂಬಾ ಮಿಸ್ ಮಾಡ್ಕೋತೀವಿ ಸೀರಿಯಲ್ಸ್. ಬಟ್ ನೀವು ಮಾರ್ನಿಂಗ್ ಮಾತ್ರ ಸ್ಯಾಟರ್ಡೇನು ಮಿಸ್ ಮಾಡ್ಕೊಳ್ಳಲ್ಲ, ಅದೇ ಸ್ಪೆಷಾಲಿಟಿ. ಬಟ್ ಸಂಡೇ ಒಂದಿನ ಮಿಸ್ ಮಾಡ್ಕೋಬೇಕಾಗುತ್ತೆ, ಬಿಕಾಸ್ ಅವತ್ತೊಂದಿನ ನಮಗೂ ರಜೆ ಬೇಕಲ್ವಾ? ಓಕೆ. ಈ ಮಾರ್ನಿಂಗ್ ಮಾತ್ರ ಸಂಡೇ ಒಂದಿನ ಬಿಟ್ಟು ಬೇರೆ ಎಲ್ಲಾ ದಿನಾನೂ ಇರುತ್ತೆ 8:30 to 9:30 ಅಂಡ್ ಇನ್ಫಾರ್ಮೇಶನ್ ಪ್ಲಸ್ ಎಂಟರ್ಟೈನ್ಮೆಂಟ್, ಅದಕ್ಕೆ ಫೇಮಸ್ ನಮ್ಮ ಮಾರ್ನಿಂಗ್ ಮಂತ್. ಇನ್ಫ್ಯಾಕ್ಟ್ ನಮ್ಮ ಲಿಟಲ್ ಮಾಸ್ಟರ್ ಬಗ್ಗೆ ಮಾತಾಡ್ತಿದ್ವಿ. ಲಿಟಲ್ ಮಾಸ್ಟರ್ ಬಗ್ಗೆ ಮಾತಾಡ್ತಿದ್ವಿ. ನಾನು ಇವತ್ತು ನಿನ್ಗೆ ಗೊತ್ತಲ್ಲ ಆಕ್ಚುಲಿ ನಾನು ಯಾಕೆ ಲಾಸ್ಟ್ ನೈಟ್ ನಿದ್ದೆ ಮಾಡಿಲ್ಲ. ನನ್ ಕನ್ಸಲ್ಲಿ ನೀನ್ ಬಂದೆ, ಗಾಬರಿಲಿ ಎದ್ದು ಕುತ್ಕೊಂಡ್ಬಿಟ್ಟೆ, ಭಯ ಆಗೋದಿಲ್ಲ, ಅದೆಲ್ಲ ಮ್ಯಾಟರ್ ಗೊತ್ತಲ್ವಾ? ಇಷ್ಟು ಟ್ಯಾಲೆಂಟ್ ನಾನು ಅದಕ್ಕೆ ಹೇಳು. ಇದೇ ತರ ಹೇಗ್ ಬರ್ತೀನಿ ಗೊತ್ತಾಗಲ್ಲ. ಇದೇ ತರ ಸಚಿನ್ಗೆ ಒಬ್ರು ಕನ್ಸಲ್ ಬರೋರಂತೆ, ಸಚಿನ್ಗಲ್ಲ ಸಚಿನ್ ಒಬ್ರು ಕನ್ಸಲ್ ಬರೋರಂತೆ. ಅವ್ರಿಗೆ ರಾತ್ರಿ ನಿದ್ದೆನೆ ಬರ್ತಿರಲ್ಲ ಅಂತ ಎದ್ದು ಹೆದರ್ಕೊಂಡು ನಂತರನೇ ಕೂತ್ಕೊಂಡ್ಬಿಡೋರಂತೆ. ಇನ್ಫ್ಯಾಕ್ಟ್ ಅವ್ರು ಹೇಳ್ಬೇಕು ಅಂತಂದ್ರೆ ಈಸ್ ಅ ವರ್ಲ್ಡ್ ಕ್ಲಾಸ್ ಬೌಲರ್ ಅವ್ರು. ಆಕ್ಚುಲಿ ಅವ್ರು ನೋಡಿದ್ರೆ ಹೆದರ್ಕೊಬೇಕು ಬ್ಯಾಟ್ಸ್ಮನ್ ಗಳು. ಅವರ ಕನ್ಸಲ್ಲಿ ಸಚಿನ್ ಬಂದು ಹೆದರ್ಸ್ತಾ ಇದ್ರಂತೆ. ಅದ್ ಯಾರು ಅಂತ ಹೆದರ್ಸ್ತಿರ್ಲಿಲ್ವ ಅವರು? ಅಂದ್ರೆ ಹೌದು ಹೆದರ್ಸ್ತಾ ಇದ್ರು ಇನ್ ದ ಸೆನ್ಸ್ ನಾನು ಹೇಳ್ತಾ ಇರೋದು ಟ್ಯಾಲೆಂಟ್ ನ ಕನ್ಸಲ್ಲೂ ತೋರ್ಸೋರು ಅದನ್ನ ನೋಡಿ ಹೆದರ್ಕೊಂಡು ಬೆಚ್ಚಬಿದ್ದು ಹೆದರ್ಕೊಂಡು ಕೂತಿರೋಂತ ಇದು ತುಂಬಾ ಸತಿ ಆಗಿದೆ ಅಂತೆ. ಯಾರದ್ ಹೇಳು ನೋಡೋಣ. ಶೇನ್ ವಾರ್ನ್. ಹೌದು. ಸೊ ನನ್ ಕನ್ಸಲ್ಲೂ ಕೂಡ ಸಚಿನ್ ನನ್ ಬಾಲ್ಗೆ 6-4 ಹೊಡೆದ ಹಾಗೆ ಏನೋ ಕನ್ಸ್ ಬೀಳತ್ತೆ ಅಂತ ಹೇಳಿದ್ರಂತೆ. ಜೊತೆಗೆ ಇಲ್ಲಿವರೆಗೂ ಅಂಪೈರ್ಸ್ ಕೊಟ್ಟಂತ ರಾಂಗ್ ಡಿಸಿಷನ್ಗೆ ಎಷ್ಟು ಸಲ ಸಚಿನ್ ತೆಂಡೂಲ್ಕರ್ ಅವರು ಔಟ್ ಆಗಿದ್ದಾರೆ ಗೊತ್ತಾ? 38 ರಾಂಗ್ ಡಿಸಿಷನ್ಸ್ ಕೊಟ್ಟು ಸಚಿನ್ ತೆಂಡೂಲ್ಕರ್ ಔಟ್ ಆಗಿರೋದು 38 ಸಲ. ಓಕೆ. ಜೊತೆಗೆ 1998 ನಲ್ಲಿ ಅವಾಗ ನನ್ಗಿನ್ನು 10 ವರ್ಷ, ನಿನಗಿನ್ನು 8 ವರ್ಷ, ಕರೆಕ್ಟ್ ಅಲ್ವಾ? ಓಕೆ. ಅವಾಗ ಮ್ಯಾಥ್ಯೂ ಹೇಡನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಂತೆ, ಇವತ್ತು ನಾನು ನಿಜವಾದ ದೇವರನ್ನ ಕಂಡೆ. ಎಲ್ಲಿ ಅಂತ ಕೇಳಿದಾಗ ಅವರು ಭಾರತದಲ್ಲಿ 4ನೇ ಕ್ರಮಾಂಕದಲ್ಲಿ ಇಂಡಿಯನ್ ಕ್ರಿಕೆಟ್ ಟೀಮ್ ನಲ್ಲಿ 4ನೇ ಕ್ರಮಾಂಕದಲ್ಲಿ ಆಡ್ತಾರೆ ಅಂಡ್ ಹಿ ಇಸ್ ಸಚಿನ್ ತೆಂಡೂಲ್ಕರ್ ಅಂತ ಹೇಳಿದ್ರಂತೆ. ಸೊ ಅಷ್ಟಿಲ್ದೆ ಗಾಡ್ ಆಫ್ ಕ್ರಿಕೆಟ್ ಅಂತ ಕರಿತೀವ. ಮ್ಯಾಥ್ಯೂ ಹೇಡನ್ ಅವ್ರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು. ಎಸ್, ಡೆಫಿನೆಟ್ಲಿ. ಮತ್ತೆ ಲಕ್ಷ್ಮೀ ಶ್ರೀನಿವಾಸ್ ಅವ್ರು ತೋರಿಸ್ಕೊಟ್ಟಂತಹ ಮುದ್ರಾ. ಹೌದು. ಸೊ ಪ್ರತಿದಿನ ಇನ್ಫಾರ್ಮೇಶನ್ ಪ್ಲಸ್ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ. ಜೊತೆಗೆ ಸ್ಯಾಂಡಲ್ವುಡ್ ನ ಸುದ್ದಿ, ಸುಮಾರು ವಿಷಯಗಳು ಕೇಳಿರ್ತೀವಿ, ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿರಲ್ಲ, ಯಾಕಂದ್ರೆ ಬರೀ ಅಂತೆ ಕಂತೆಗಳು ಅಂತಿರುತ್ತೆ. ಬಟ್ ಆಕ್ಚುಲಿ ನಾವು ಕೇಳುವಂತಹ ಸುದ್ದಿ ಎಷ್ಟು ನಿಜ ಎಷ್ಟು ತಪ್ಪು, ಸತ್ಯ ಎಷ್ಟು ಮಿಥ್ಯ ಎಷ್ಟು ಅಂತೆಲ್ಲ ಮಾರ್ನಿಂಗ್ ಮಂತ್ರದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇವತ್ತೇನ್ ಸ್ಪೆಷಾಲಿಟಿ ಗೊತ್ತಾ? ಗಾಸಿಪ್ ಅಲ್ಲ, ಗಾಸಿಪ್ ಅಂತ ಹೇಳಕ್ಕಾಗಲ್ಲ, ಬಟ್ ವಿಷಯಗಳು, ಸಿನಿಮಾ ಸುದ್ದಿ ಏನಿದೆ ಇವತ್ತು ಸಿನಿಮಾ ಸುದ್ದಿನಲ್ಲಿ ನಿಮಗೋಸ್ಕರ ನೋಡ್ಕೊಂಡ್ ಬನ್ನಿ. ನಗರದಲ್ಲಿ ಇತ್ತೀಚೆಗೆ ಟೆಕ್ನಿಷಿಯನ್ಸ್ ಎಲ್ಲ ನಿರ್ಮಾಪಕರಾಗ್ತಾ ಇದಾರಂತೆ. ಈ ಬೆಳವಣಿಗೆಯಿಂದ ಮೂಲ ನಿರ್ಮಾಪಕರೆಲ್ಲ ಕೊಂಚ ಆತಂಕ ಪಡ್ತಾ ಇದ್ದಾರೆ ಅನ್ನೋದು ಸದ್ಯದ ಸುದ್ದಿ. ಇದಕ್ಕೆ ಪೂರಕವೆಂಬಂತೆ ಒಂದಷ್ಟು ಉದಾಹರಣೆಗಳು ಗಾಂಧಿನಗರದಲ್ಲಿ ಸಿಗ್ತಾ ಇದೆ. ಕಳೆದ ವಾರ ಗಾಂಧಿನಗರದಲ್ಲಿ ಡಾರ್ಲಿಂಗ್ ಮತ್ತು ಜಾಲಿ ಬಾರ್ ಎಂಬ 2 ಸಿನಿಮಾಗಳು ಶೂಟಿಂಗ್ ಶುರು ಮಾಡಿದ್ವು. ಆದ್ರೆ ವಿಷಯ ಏನು ಅಂದ್ರೆ ಇದರ ನಿರ್ಮಾಪಕರೆಲ್ಲರೂ ಟೆಕ್ನಿಷಿಯನ್ಸ್. ಡಾರ್ಲಿಂಗ್ ಸಿನಿಮಾ ನಿರ್ಮಾಣದ ಹಿಂದೆ ಅಲೆಮಾರಿ ಸಿನಿಮಾದ ತಂತ್ರಜ್ಞರು ಸೇರ್ಕೊಂಡಿದ್ರೆ, ಜಾಲಿ ಬಾರು ಸಿನಿಮಾದ ಹಿಂದೆ ನಿರ್ದೇಶಕರಾದ ನಾಗೇಶ್, ಕ್ರಿಶ್ ಜೋಶಿ ಮುಂತಾದವರು ಕೂಡ್ಕೊಂಡಿದ್ದಾರೆ. ಹೀಗೆ ಟೆಕ್ನಿಷಿಯನ್ಸ್ ಗಳೆಲ್ಲ ಸೇರಿ ಪಾರ್ಟ್ನರ್ಸ್ ಆಗಿ ಸಿನಿಮಾ ನಿರ್ಮಾಣಕ್ಕೆ ಮುಂದಾಗ್ತಾ ಇದ್ದಾರೆ. ಇವರ ಅನುಭವದಲ್ಲಿ ತಾವು ಮಾಡುವ ಕೆಲಸಕ್ಕೆ ದುಡ್ಡು ಪಡೆಯದೆ ಸಿನಿಮಾ ರಿಲೀಸ್ ಆದ ಮೇಲೆ ಬರೋ ಲಾಭದಲ್ಲಿ ಪಾಲು ಪಡೆಯೋದು ಇವರ ಉದ್ದೇಶ. ಮೊನ್ನೆ ಬಿಡುಗಡೆಯಾದ ದರ್ಶನ್ ಅವರ ಬುಲ್ಬುಲ್ ಸಿನಿಮಾ ಕೂಡ ಇದೇ ರೀತಿ ನಿರ್ಮಾಣವಾದ ಸಿನಿಮಾ. ಬುಲ್ಬುಲ್ ಸಿನಿಮಾಕ್ಕೆ ನಿರ್ದೇಶಕರಾದ MD ಶ್ರೀಧರ್ ಮತ್ತು ದಿನಕರ್ ತುಗ್ದೀಪ್, ಸಂಗೀತ ನಿರ್ದೇಶಕ ಹರಿಕೃಷ್ಣ, ಗೀತ ರಚನಕಾರ ಕವಿರಾಜ್ ಮತ್ತು ಕ್ಯಾಮರಾಮನ್ ಕೃಷ್ಣಕುಮಾರ್ ಹಣ ಹಾಕಿದ್ರು. ಸಿನಿಮಾ ಗೆದ್ದು ಪ್ರತಿಯೊಬ್ಬರಿಗೂ 1.5 ಕೋಟಿಯಷ್ಟು ಲಾಭವಾಗಿದೆ ಅನ್ನೋ ಸುದ್ದಿ ಕೂಡ ಗಾಂಧಿನಗರದಲ್ಲಿ ಹರಿದಾಡ್ತಾ ಇದೆ. ಈ ಬೆಳವಣಿಗೆಯನ್ನು ನುಡಿದ ಇತರೆ ಟೆಕ್ನಿಷಿಯನ್ಸ್ ಗಳೆಲ್ಲ ಈಗ ನಿರ್ಮಾಪಕರಾಗ್ತೀವಿ ಅಂತ ಹೊರಟು ಬಿಟ್ಟಿದ್ದಾರೆ. ಅರೆ ಇದೇನ್ರಿ, ನೀವೆಲ್ಲ ನಿರ್ಮಾಪಕರಾದ್ರೆ ಮೂಲ ನಿರ್ಮಾಪಕರ ಕಥೆ ಏನು ಹಾಗಂತ ಟೆಕ್ನಿಷಿಯನ್ಸ್ ನ ಕೇಳಿದ್ರೆ ಅವರ ಉತ್ತರ ಹೀಗಿತ್ತು. ನಾವು ಟೆಕ್ನಿಷಿಯನ್ಸ್ ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಇನ್ನೊಬ್ಬರಿಗೆ ಯಾಕೆ ಹೆಸರು ಅಥವಾ ದುಡ್ಡು ತಂದ್ಕೊಡ್ಬೇಕು? ಒಂದ್ ವೇಳೆ ಸಿನಿಮಾ ಸೋಲ್ತು ಅಂದ್ರೆ ಅದಕ್ಕೂ ನಮ್ಮನ್ನೇ ಹೊಣೆಗಾರರನ್ನಾಗಿ ಮಾಡ್ತಾರೆ ನಿರ್ಮಾಪಕರು. ಅದರ ಬದಲಿಗೆ ನಾವೇ ಯಾಕೆ ನಿರ್ಮಾಪಕರಾಗಬಾರ್ದು ಅಂತ ಟೆಕ್ನಿಷಿಯನ್ಸ್ ಹೇಳ್ತಾ ಇದ್ದಾರೆ. ಈ ಬೆಳವಣಿಗೆಯಿಂದ ಸದ್ಯಕ್ಕೆ ಮೂಲ ನಿರ್ಮಾಪಕರೆಲ್ಲ ಕೊಂಚ ಆತಂಕ ಪಡ್ತಾ ಇರೋದಂತೂ ನಿಜ. ನೋಡೋಣ ಮುಂದೇನಾಗುತ್ತೋ.
ಸೊ ಈ ತರದ ಸುದ್ದಿಗಳು ಕೇಳಿದ್ರು ಕೇಳಿಲ್ದೇ ಇದ್ರು ಹೊಸ ಹೊಸ ವಿಷಯಗಳು ಪ್ರತಿದಿನ ನಿಮ್ಗೆ ಗೊತ್ತಾಗ್ತಿರುತ್ತೆ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮದಲ್ಲಿ. ನಾನು ಆಕ್ಟ್ ಮಾಡ್ತೀನಿ, ನೀನ್ ಪ್ರೊಡ್ಯೂಸ್ ಮಾಡ್ಬಿಡು, ಇದೇ ತರನೇ ನಾನು ಸ್ವಲ್ಪ ಒಂದು ಶೇರ್ ಚೀಚಿ ನೀ ಸ್ವಾರ್ಥಿ ಕಣೋ, ಯಾಕೆ ನಿನ್ ಬಗ್ಗೆ ಯೋಚನೆ ಮಾಡ್ತೀನಿ, ನಮ್ ಟೆಕ್ನಿಷಿಯನ್ಸ್ ಬಗ್ಗೆ ಯೋಚನೆ ಮಾಡೋ. ನಮಗೋಸ್ಕರ ಬೆಳಗ್ಗೆ ಎದ್ದು ಲೈವ್ ಶೋ ನಲ್ಲಿ ಇದ್ದು ಆಮೇಲೆ ಇನ್ನೊಂದಷ್ಟು ಶೋಸ್ ಮಾಡಿ ರಾತ್ರಿ ಮನೆಗೆ ಹೋಗಿ ನೆನ್ನೆನೂ ಕೆಲಸ ಮಾಡಿದ್ದಾರೆ. ಒಂದು ಸ್ಪೆಷಲ್ ಎಪಿಸೋಡ್ಗೆಲ್ಲ ಶೂಟ್ ಮಾಡಿ ನಾನು ನಮ್ ಟೆಕ್ನಿಷಿಯನ್ಸ್ಗೋಸ್ಕರ ಏನಾದ್ರು ಮಾಡ್ಬೇಕಂತ ಡಿಸೈಡ್ ಮಾಡಿದೀನಿ. ಇನ್ಫ್ಯಾಕ್ಟ್ ಎಷ್ಟು ಉದಾರ ಮನಸ್ಸಿನವರು ನಮ್ಮ ಜೀ ಕನ್ನಡ ಟೆಕ್ನಿಷಿಯನ್ಸ್ ಅಂದ್ರೆ. ಇನ್ಫ್ಯಾಕ್ಟ್ ನಾನು ಯಾವತ್ತೋ ಒಂದಿನ ಪ್ರಾಮಿಸ್ ಮಾಡ್ಬಿಟ್ಟಿದ್ದೆ ಅಕ್ಕಿ ರೊಟ್ಟಿ ತಂದ್ಕೊಡ್ತೀನಿ ಅಂತ, ತಂದ್ಕೊಟ್ಟಿಲ್ಲ. ಇವತ್ತಿನವರೆಗೂ ರೇಗಿಸ್ತಾನೆ ಇದಾರೆ ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿತ್ತಮ್ಮ ಅಂತ. ನನಗೆ ಬೇಜಾರಾಗ್ತಿದೆ. ನಮ್ ಟೆಕ್ನಿಷಿಯನ್ಸ್ಗೋಸ್ಕರ ನಾನು ಅಕ್ಕಿ ರೊಟ್ಟಿ ತಂದ್ಕೊಡಕ್ ಆಗ್ಲಿಲ್ವಲ್ಲ. ದರ್ಶನ್ ಅವರು ಟೆಕ್ನಿಷಿಯನ್ಸ್ಗೋಸ್ಕರ ಫ್ರೀಯಾಗಿ ಆಕ್ಟ್ ಮಾಡಿ 1.5 ಕೋಟಿ ರೂಪಾಯಿ ಲಾಭ ತಂದ್ಕೊಟ್ಟಿದ್ದಾರೆ. ನಾನು ನಮ್ ಟೆಕ್ನಿಷಿಯನ್ಸ್ಗೋಸ್ಕರ ಹಿಂಗೆ ಮಾಡ್ತಾ ಇರೋ ಇದೇ ರಿವೆಂಜ್ ಏನ್ ಮಾಡ್ತಾರೆ, ನೀನು ತಾಕ್ಬಿಟ್ಟು ಅವ್ರೆ ಆಂಕರಿಂಗ್ ಮಾಡ್ಬಿಡ್ತಾರೆ. ಚಾನ್ಸೇ ಇಲ್ಲ ಕಣೋ. ಇನ್ಫ್ಯಾಕ್ಟ್ ನಮ್ಮ ಆಂಟಿ ಒಬ್ರಿದ್ದಾರೆ, ಮಮತಾ ಆಂಟಿ ಅಂತ, ಸಖತ್ತಾಗಿ ಅಕ್ಕಿ ರೊಟ್ಟಿ ಎಣ್ಗಾಯ ಎಲ್ಲ ಮಾಡ್ತಾರೆ. ವೆರಿ ಶಾರ್ಟ್ಲಿ ತಂದ್ಕೊಡ್ತೀನಿ, ನೀರ್ ಮೇಲೆಲ್ಲ ಬರ್ದಿಟ್ಕೋಬೇಡಿ, ಡೆಫಿನೆಟ್ಲಿ ತಂದ್ಕೊಟ್ಟೆ ಕೊಡ್ತೀನಿ. ನೋಡು ನಾನು ನನ್ನ ಟೆಕ್ನಿಷಿಯನ್ಸ್ಗೋಸ್ಕರ ಇಷ್ಟೆಲ್ಲ ಮಾಡ್ತೀನಿ. ನೋಡಿ ದಿನಾ ಮಾರ್ನಿಂಗ್ ಮಂತ್ರದಲ್ಲಿ ನಾವು ಎಲ್ರಿಗೂ ಟಿಫನ್ ಬಾಕ್ಸ್ ಅಲ್ಲಿ ಏನಾದ್ರು ತಿನ್ನಿಸ್ತೀವಿ, ನೀ ಟೆಕ್ನಿಷಿಯನ್ನೇ ಮರ್ತು ಬಿಡಿದಲ್ಲ ಸೌಜನ್ಯ. ಮರ್ತಿಲ್ಲ ಕಣೋ, ಪ್ರತಿದಿನ ನನಗೆ ಏನಂದ್ರೆ ನಾನ್ ಮಾಡ್ಕೊಡೋ ತಿಂದು ಮತ್ತವ್ರು ಹುಷಾರ್ ತಪ್ಪದ್ ಬೇಡ, ಫುಲ್ ಆಥರೈಸ್ಡ್ ಆಗಿ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರ ಕೈಲಿ ಮಾಡಿಸ್ಕೊಂಬೋಣ ಅಂತ ನಮ್ಮ ಆಂಟಿ ಕೈಲೆಲ್ಲ ಮಾಡ್ಕೊಡ್ತೀನಿ, ಮಾಡಿಸ್ಕೊಂಡು ತಗೊಂಡ್ ಬರ್ತೀನಿ. ಡೋಂಟ್ ವರಿ. ಸೊ ಸೌಜನ್ಯ ಹಾಡು ಕೇಳಿಸ್ಕೊಬೇಕು ಅಂತ ಹೇಳ್ತಾ ಇದೀಯ, ಹಾಡು ಇಷ್ಟ ಅಲ್ವಾ ನಿನಗೆ? ಅಯ್ಯೋ ಯಾಕೆ ಹೇಳ್ತಿ, RJS ನ ಹೋಗಿ ಹಾಡು ಇಷ್ಟನಾ ಅಂತ. ಇಲ್ಲ ಇನ್ನೊಂದೇನ್ ಗೊತ್ತಾ, ನೀನ್ ಆಕ್ಚುಲಿ ನಾನು ಮಿಸ್ ಮಾಡ್ಕೊಂಡೆ ಶೋ. ಅಲ್ಲ ನನ್ನ ಹಾಡು ಇಷ್ಟನಾ ಅಂತ ಕೇಳೋದು ಒಂದೇ, ಸಚಿನ್ ನ ಕ್ರಿಕೆಟ್ ಇಷ್ಟನಾ ಅಂತ ಕೇಳೋದು ಒಂದೇ. ಸರಿ ಸರಿ ಆಯ್ತು, ಬರೋಣ ಕ್ರಿಕೆಟ್ ಮ್ಯಾಟರ್ ಬರೋಣ. ನೆನೆ ನೀನ್ ಆಕ್ಚುಲಿ ಮಿಸ್ ಮಾಡ್ಕೊಂಡೆ ಅಲ್ವಾ, ಜೋಡಿ ಸಾಲ್ ಮಿಸ್ ಮಾಡ್ಕೊಂಡೆ. ಅದೇನಾಗ ಹೋಗಿದೆ ನಿಮ್ ಜೊತೆ ಆಮೇಲೆ ನೇತ್ರ ಜೊತೆ ಎಲ್ಲ RJ ಗಳ ಜೊತೆ ಸೇರಿ ನನ್ನ ಹೆಸರನ್ನು RJ ಅರುಣ್ ಅಂತ ಹಾಕ್ಬಿಟ್ಟಿದ್ರು ಕಣ. ಇದನ್ನ ವರ ಅಂತ ಸ್ವೀಕರಿಸಬೇಕು, ಶಾಪ ಅಂತ ಇದನ್ನ ಯಾಕೋ ಶಾಪ ಅಂತೀಯ? ನಿಜವಾಗ್ಲೂ ಹೇಳ್ತೀನಿ, ಪ್ರಪಂಚದ ಒನ್ ಆಫ್ ದ ಬೆಸ್ಟ್ ಜಾಬ್ಸ್ ಅಂದ್ರೆ ಟ್ರಸ್ಟ್ ಮೀ RJ ಜಾಬ್. ಸೀರಿಯಸ್ಲಿ ಕೂತ್ಕೊಂಡು ಚೆನ್ನಾಗಿ ಸಂಪಾದಿಸ್ತೀರಾ. ಕೂತ್ಕೊಂಡು ಸುಮ್ನೆ ಕೊಡಲ್ಲ ಕಣೋ, ಚೆನ್ನಾಗಿ ಮಾತಾಡ್ಬೇಕು. ಅಂಡ್ ಪ್ರತಿದಿನ ಹೊಸ ಹೊಸ ಟಾಪಿಕ್ಸ್, ಪ್ರತಿದಿನ ಹೊಸ ಹೊಸ ವಿಷಯ, ಪ್ರತಿದಿನ ಹೊಸ ಹೊಸ ಕಾಲರ್ಸ್. ಅದ್ ಮಾಡಿದವ್ರಿಗಷ್ಟೇ ಗೊತ್ತೋದ್ರು ಖುಷಿ ಎಷ್ಟು ದುಃಖ ಅಷ್ಟು. ಓಕೆ, ನಮ್ಮ ಲಿಟಲ್ ಮಾಸ್ಟರ್ ಬಗ್ಗೆ ಮಾತಾಡ್ತಾ, ಇನ್ಫ್ಯಾಕ್ಟ್ ಇವತ್ತಿನ ದಿನ ಧೋನಿ ಬಗ್ಗೆ ಎಲ್ಲರೂ ಏನಂತಾರೆ, ಇಲ್ಲಿವರೆಗೂ ಇಂಡಿಯನ್ ಕ್ರಿಕೆಟ್ ಟೀಮ್ ಕಂಡಂತಹ ದಿ ಬೆಸ್ಟ್ ಕ್ಯಾಪ್ಟನ್ ಅಂತ. ಅಂಡ್ ವಾಟ್ ಅ ಕೂಲ್ ಕ್ಯಾಪ್ಟನ್. ಅವ್ರು ಕೂಲ್ ಕಳ್ಕೊಂಡಿರೋದೇ ಯಾರು ನೋಡಿಲ್ಲ ಇಲ್ಲಿವರೆಗೂ. ಅಂಡ್ ಅವ್ರು ಏನೇ ಮಾಡಿದ್ರು ಅದ್ರಲ್ಲಿ ಒಂದು ಸ್ಟ್ರಾಟಜಿ ಇದ್ದೇ ಇರುತ್ತೆ. ಕೊನೆ ಓವರ್ ಅಲ್ಲಿ ಯಾರೋ ಒಬ್ರು ಬೌಲರ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ನೀವ್ ಮಾಡಿ ಅಂತ, ಅಥವಾ ಏನೋ ಒಂದು ಚೇಂಜಸ್ ತರ್ತಾರೆ ಅಂದ್ರೆ ಒಂದು ಸ್ಟ್ರಾಟಜಿ ಇದ್ದೇ ಇರುತ್ತೆ. ಅಂಡ್ ಯು ನೋ ವಾಟ್, ಅವ್ರ ಲಕ್ಕೋ ಇಲ್ಲ ಅವ್ರ ಸ್ಟ್ರಾಟಜಿ ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೋ ಅಂತೂ ಅದು ಕ್ಲಿಕ್ ಆಗುತ್ತೆ ಡೆಫಿನೆಟ್ಲಿ. ಇಲ್ಲಿವರೆಗೂ ಅದು ಫ್ಲಾಪ್ ಆಗಿರೋದೇ ಇಲ್ಲ ಸೀರಿಯಸ್ಲಿ. ಅಂಡ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಕೊನೆಯಲ್ಲಿ. ಒಂದ್ ಪ್ರಶ್ನೆ ಕೇಳಿದ್ರೆ ಇಡೀ ಸ್ಟೋರಿನೇ ಹೇಳ್ಬಿಡ್ತಾರೆ ಮ್ಯಾಚ್ದು. ತುಂಬಾ ಇಷ್ಟ ಆಗುತ್ತೆ ನಂಗೆ ಧೋನಿ ಅವ್ರ ಮಾತುಗಳನ್ನ ಕೇಳೋದಕ್ಕೆ. ಇವಾಗ ಯಾಕೆ ಧೋನಿ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ, ಇನ್ಫ್ಯಾಕ್ಟ್ ಧೋನಿನ ಕ್ಯಾಪ್ಟನ್ಸಿ ಇದಕ್ಕೆ ರೆಫರ್ ಮಾಡಿದ್ದೇನೆ, ಆ ಒಂದು ಪೊಸಿಷನ್ಗೆ ರೆಫರ್ ಮಾಡಿದ್ದೇನೆ ಸಚಿನ್ ತೆಂಡೂಲ್ಕರ್ ಅಂತ, ಗೊತ್ತಾ ನಿನ್ಗೆ? ಸೊ ಧೋನಿ ಐ ಥಿಂಕ್ ಈ ಹುಡುಗನಲ್ಲಿ ಏನೋ ಇದೆ, ಇವನ್ನ ಕ್ಯಾಪ್ಟನ್ ಮಾಡಿದ್ರೆ ಮಾಡ್ತಾನೆ ಇವನು ಇಂಡಿಯನ್ ಕ್ರಿಕೆಟ್ ಟೀಮ್ ನ ಅಂತ ಹೇಳಿ ಧೋನಿನ ರೆಫರ್ ಮಾಡಿದೆ ನಮ್ಮ ಲಿಟಲ್ ಮಾಸ್ಟರ್. ದಟ್ ಶೋಸ್ ಅವರ ದೊಡ್ಡ ಗುಣ ಎಷ್ಟಿದೆ ಅಂತ. ಬಿಕಾಸ್ ಇದನ್ನ ಸಚಿನ್ ತೆಂಡೂಲ್ಕರ್ ಅವ್ರಿಗೆ ಆಫರ್ ಮಾಡಿದ್ರಂತೆ, ನೀವ್ ಕ್ಯಾಪ್ಟನ್ ಆಗಿ ಅಂತ. ಅವಾಗ ಅವರು ಧೋನಿ ರೆಫರ್ ಮಾಡಿ ಧೋನಿನ ಕ್ಯಾಪ್ಟನ್ ಮಾಡಿದ್ದು. ನೋಡು, ರೆಫರ್ ಮಾಡಿದಕ್ಕೆ ನಮ್ಮ ಧೋನಿ ವಾಸ್ ಅನ್ ವಿಕ್ಟ್ರಿ ತಂದು ಕೊಡ್ತಾನೆ ಇದ್ದಾರೆ. ವರ್ಲ್ಡ್ ಕಪ್ ತಂದು ಕೊಟ್ರು ನಮ್ಮ ಇದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ T20 ವರ್ಲ್ಡ್ ಕಪ್ ಕೂಡ ನಾವ್ ಗೆಲ್ಲೋ ಹಾಗಾಯ್ತು. ಸೊ ಇವಾಗ ಮುಂದೆ ಬರುವಂತ ಹಾಡು ವಿಕ್ಟ್ರಿ ಇಷ್ಟೆಲ್ಲ ತಂದ್ಕೊಟ್ಟಿರೋದಕ್ಕೆ ನಮ್ಗೆ ಧೋನಿ ಅವರು, ಈ ಹಾಡನ್ನ ಧೋನಿ ಅವ್ರಿಗೆ ಮತ್ತೆ ಸಚಿನ್ ತೆಂಡೂಲ್ಕರ್ ಅವ್ರಿಗೆ ಡೆಡಿಕೇಟ್ ಮಾಡ್ಬಿಡೋಣ. ವಿಕ್ಟ್ರಿ ಚಿತ್ರದ ಹಾಡು ಇವಾಗ ಸದ್ಯಕ್ಕೆ ಆನ್ ಮಾರ್ನಿಂಗ್ ನಂತರ. Vone 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 china vone 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 ಅಯ್ಯೋ ಯಾಕೋ ಚಿನ್ನ ಪಾಗಲಾಗ್ಬಿಟ್ಟವನೇ ನನ್ನ ನೋಡಿ, ಹಾಟಲ್ಲಿ ಹೊಡೆದ ಐತೆ ನಿಂದೆ ಸಿಡಿ. ಪಾಗಲಾಗ್ಬಿಟ್ಟವನೇ ನನ್ನ ನೋಡಿ, ನಿನ್ನ ಹೆಸರು ಕೇಳೆ ನಿಂತ್ಕೊಂತಾದೆ ನಾರಾ ನಾಡಿ. ಕೋಟಿ ರೂಪಾಯಿ ಡಿಡಿ ನಾ ಬಂದೆ ಓಡಿ ಓಡಿ, ಬಬ್ಬಾರ ನನ್ನ ಲೇಡಿ, ಆ ಗೌಣ ಮಮ್ಮಿ ಡ್ಯಾಡಿ. ಸಿಲ್ಕ ಸುಲಭ ಎಲೆಗೋ ಬಾಬೇಗರ ಎಣ್ಣೋ ಹತ್ತಿರ. ಓನೆ 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 ಪಾಗಲಾಗ ಬಿಟ್ಟವನೇ ನನ್ನ ನೋಡಿ, ಹಾಟಲ್ಲಿ ಹೊಡೆದ ಐತೆ ನಿಂದೆ ಸಿಡಿ. Female
ಪಾಸ್ವರ್ಡ್ ಮರ್ತೆ ಹೋದ್ರೆ ಕೈಗೆ ಚುಂಬೆನೆ. ಗಂಡ್ಸೇನು ಕಮ್ಮಿನ ವೈರಸ್ ಇದ್ದಂಗೆ, ನಿಮ್ಗೆ ಎಂಟ್ರಿ ಕೊಟ್ಬಿಟ್ರೆ ನಾವ್ ಹಾಳಾದಂಗೆ. ನನ್ನಂತ ಪ್ರೇಮಿ ಇಲ್ಲ ಎಲ್ಲೂ, ಹುಡುಕಿ ನೋಡು ಗೂಗಲ್ಲು. ಯೂಟ್ಯೂಬ್ ಅಲ್ಲಿ ಪಿಕ್ಚರ್, ರೋಡ್ ಸೈಡ್ ಅಲ್ಲಿ ಡಿನ್ನರ್, ನಿನ್ ಟ್ಯಾಲೆಂಟ್ ಗೊತ್ತಿಲ್ವಾ ಸುಮ್ಮನೆ ಎತ್ತಕ್ಕೆ ಬಿಡು. ಓನೆ ಓನೆ ಅಚಿನ ಓನೆ, ಆ ಮುದ್ದು ಓನೆ 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 ಕಲ್ಲಗ ಬಿಟ್ಟವನೇ ನಿನ್ನ ನೋಡಿ, ಐ ಹಾರ್ಟ್ ಅಲ್ಲಿ ಹೊಡೆದ ಐತೆ ನಿಂದೆ ಸಿಡಿ. ಕಟ್ಟೋಣ ನಮ್ದೊಂದು ಕ್ರಿಕೆಟ್ ಟೀಮ್ ಅನ್ನ, ನೀನ್ ನಮ್ಗೆ ಕೊಡ್ತೀಯ 11 ಮಕ್ಳನ್ನ. 11 ಸಾಲಲ್ಲ ಇನ್ನೊಂದು ಬೇಕಲ್ಲ, ಎಕ್ಸ್ಟ್ರಾ ಪ್ಲೇಯರ್ ಒಬ್ಬ ಇರ್ಲೇಬೇಕಲ್ಲ. ಮಾತಲ್ಲಿ ಮಾತ್ರ ಅನಶೂರ, ಖಾಲಿ ಕೈಯ ಫಕೀರ. ಮಾಡಬ್ಯಾಡ ದಯವಿಟ್ಟು ಪಬ್ಲಿಕ್ ಅಲ್ಲಿ ಇನ್ಸಲ್ಟು, ಆಗ್ಬ್ಯಾಡ ಮಿಸ್ಸಿಟ್ಟು, ಕೇಳುವುದಿಲ್ಲವ ಕುಡಿಸಿದೆ. ಓನೋ ಓನೋ ಚಿನ್ನವೋನೋ, ಅಮೃತವೋನೋ ಓನೋ 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 ಅಮೃತವೋನೋ ಓನೋ 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 ಓನೋ. ಅಂಡ್ ಸೌಜನ್ಯ ಆಕ್ಚುಲಿ ಸಚಿನ್ ನೋಡ್ತಿದ್ದಂಗೆನೆ ಇವತ್ತಿಗೂ ಅಷ್ಟೇನೆ 90s ಅಲ್ಲೂ ಅಷ್ಟೇನೆ ಒಳ್ಳೆ ಮಗು ತರನೇ ಕಾಣಿಸೋದು. ಇವಾಗ್ಲೂ ಅಷ್ಟೇನೆ ಕೈಯಲ್ಲಿ ಬ್ಯಾಟ್ ತೆಗೆದ್ಬಿಟ್ಟು ಒಂದು ಗಿಲ್ಕಿ ಕೊಟ್ಬಿಟ್ಟು ಕುಲಾವಿ ಹಾಕ್ಬಿಟ್ಟು ತೊಟ್ಲಲ್ಲಿ ಮಲಗಿಸ್ಬಿಟ್ರೆ ತೂಗ್ಬಿಡ್ಬೋದು ಆರಾಮ ಮಗು ಅಂತ, ಅಷ್ಟು ಕ್ಯೂಟ್ ಆಗಿ ಮಗು ತರನೇ ಇರ್ತಾರೆ. ಬಟ್ ಮುಖ ನೋಡಿ ಮಣೆ ಹಾಕ್ಬಾರ್ದು ಅಂತ ನೀನು ಹೋದ್ ಸಂಚಿಕೆಯಲ್ಲಿ ಕೂಡ ಹೇಳ್ತಿದ್ದೆ ನೀನು ಒಬ್ರ ಬಗ್ಗೆ. ನನ್ನ ಬಗ್ಗೆನೇ ಹೇಳ್ದಿಲ್ಲ, ನನ್ನ ಮುಖ ನೋಡಿ ಮಣೆ ಹಾಕ್ಬಾರ್ದು ಅಂದ್ಬಿಟ್ಟು. ಹೌದಾ? ಎಲ್ಲ ಶಾರ್ಟ್ ಮೆಮೊರಿ ಲಾಸ್ ಆಗಿಲ್ಲ, ಮರ್ತೋಗ್ಬಿಟ್ಟಿದೆ. ಹೇಳು. ಸೊ ಹಾಗಾಗಿ ಇವರು ಫಸ್ಟ್ ನೀನ್ ಕೇಳಿದೆ ಒಂದು ಪ್ರಶ್ನೆ, ಯಾರು ಫಸ್ಟ್ ಬೌಲರ್ ಇವ್ರು ಫೇಸ್ ಮಾಡಿದ್ದು ಅಂತ. ಆಕ್ಚುಲಿ ಅವ್ರು ಫಸ್ಟ್ ಮ್ಯಾಚ್ ಆಡಿದ್ದೇನೆ ಪಾಕಿಸ್ತಾನಲ್ಲಿ. ಪಾಕಿಸ್ತಾನ ಅವ್ರ ಮೇಲೆ ಆಡಿದ್ರು. ಅಂಡ್ ಫಸ್ಟ್ ಬೌಲರ್ ಅವ್ರು ಫೇಸ್ ಮಾಡಿದ್ದು ವಕಾರ್ ಯೂನಿಸ್ ಮೇಲೆ ಅವ್ರ ಫಸ್ಟ್ ಬೌಲಿಂಗ್ ಅವ್ರು ಫೇಸ್ ಮಾಡಿದ್ದು ಬೌಲರ್ ಬಂದ್ಬಿಟ್ಟು ವಕಾರ್ ಯೂನಿಸ್. ಅಂಡ್ ಸೆಕೆಂಡ್ ಬಾಲ್ ಅಲ್ಲೇ 4 ಹೊಡೆದಿದ್ರು, 6 ಹೊಡೆದ್ರು. ನಾನು ಪೆವಿಲಿಯನ್ ಅಲ್ಲಿ ಕೂತಿದ್ರಲ್ಲ ಆಡಿಯನ್ಸ್ ನಿನಗೆ, ಅವರೆಲ್ಲ ಸಚಿನ್ ನೋಡ್ಬಿಟ್ಟು ಯಾವ್ದೋ ಮಗು ಬಂದ್ಬಿಟ್ಟಿದ್ದಾನೆ, ಚಿಲ್ಟಾರಿ ಬಂದ್ಬಿಟ್ಟಿದ್ದಾನೆ ಅಂದ್ಬಿಟ್ಟು ಅಂತ, ನಿನಗೆ ಬ್ಯಾಟ್ ಸೂಟ್ ಆಗಲ್ಲ, ಫೀಡಿಂಗ್ ಬಾಟ್ಲ್ ಇಟ್ಕೊಂಡ್ ಬರ್ಬೇಕಾಯ್ತು, ನಿನ್ನ ಹಾಲು ಕುಡಿಯೋ ಮಗು ಅಂತೆಲ್ಲ ರೇಗಿಸಿದ್ರು. ಅಂತೆಲ್ಲ ಬೋರ್ಡ್ ಇಟ್ಕೊಂಡು ನಿನ್ನ ತುಂಬಾ ಅಣಕ್ ಮಾಡಿದ್ರಂತೆ. ಸೊ ಅವ್ರಿಗೆ ಒಳ್ಳೆ ತಕ್ಕ ಉತ್ತರ ಕೊಟ್ಟರು ರಣರಂಗದಲ್ಲಿ ಅಂತ. ಫ್ಯಾಕ್ಟ್, ಬುದ್ಧಿವಂತರು ಮಾತಿನ ಮೂಲಕ ಉತ್ತರ ಕೊಡಲ್ಲ, ಆಟದ ಮೂಲಕ ಉತ್ತರ ಕೊಡ್ತಾರೆ ಅನ್ನೋದಕ್ಕೆ ಸಚಿನ್ ಇಸ್ ಒನ್ ಲೈವ್ ಎಕ್ಸಾಂಪಲ್. ಜೊತೆಗೆ ಇನ್ನೊಬ್ರು ಬುದ್ಧಿವಂತರು ಇವಾಗ ನಮ್ಮ ಜೊತೆ ನಂಬರ್ ಜೊತೆ ಆಟ ಆಡಿ ನೀರ್ ಕುಡಿದ್ಬಿಟ್ರು ಅಂತ ಆರ್ಯವರ್ಧನ್ ಅವರು ನಮ್ಮ ಜೊತೆ ಮಾರ್ನಿಂಗ್ ಮಾತ್ರ ಕಾರ್ಯಕ್ರಮದಲ್ಲಿ. ಸರ್ ವೆಲ್ಕಮ್ ಟು ಮಾರ್ನಿಂಗ್ ಮಾತ್ರ. ನಮಸ್ಕಾರ. ಇವತ್ತು ಡೇಟ್ ಇದೆಯಲ್ಲ ತುಂಬ ಒಳ್ಳೆ ದಿನ, ಭಾಳ ಒಳ್ಳೆ ದಿನ. 21/10/2013 ಎಲ್ಲ ಕೂಡ 10ನೇ ನಂಬರ್ ಬರುತ್ತೆ. ನೀವು ಸಚಿನ್ ತೆಂಡೂಲ್ಕರ್ 10ನೇ ನಂಬರ್ ಬಗ್ಗೆನೇ ಮಾತಾಡ್ತಾ ಇದ್ದೀರಾ. ಅವ್ರು ಮೊನ್ನೆ 10ನೇ ತಾರೀಕಿನೇ ನಾನು ಇಂಟರ್ನ್ಯಾಷನಲ್ ಮ್ಯಾಚ್ ಆಡಲ್ಲ ಅಂತ ಹೇಳಿದ್ದು. ಆಮೇಲೆ ಸಚಿನ್ ತೆಂಡೂಲ್ಕರ್ ಬಗ್ಗೆ ಇಷ್ಟು ಮಾತಾಡ್ತಾ ಇದ್ದೀರಾ. ಸಚಿನ್ ತೆಂಡೂಲ್ಕರ್ ಒಂದು 90 ಮ್ಯಾಚ್ ಆಡಿದ್ದಾರೆ. ಆ ಡೇಟಲ್ಲಿ ಒಂದೇ ಒಂದು ಸೆಂಚುರಿ ಮಾಡಿದ್ದಾರೆ ಅಷ್ಟೇ. ಅದು ಯಾವ ಡೇಟ್ ಗೊತ್ತಾ? ನೋಡಿ, ಯಾವಾಗಲೂ ಅಷ್ಟೇ. ನೋಡಿ, ರಾಜ್ಕುಮಾರ್ ಕೂಡ 24ನೇ ತಾರೀಕು, ವಿಷ್ಣುವರ್ಧನ್ ಕೂಡ 18ನೇ ತಾರೀಕು. ಇವರಿಬ್ಬರಿಗೂ ಆಗಲ್ಲ ಅನ್ನೋ ಥರ ಗೊಂದಲವನ್ನು ಮಾತಾಡ್ತಾಯಿದ್ರಿ. ಇದು ಜ್ಯೋತಿಷ ರೀತಿಯಲ್ಲೇ ಮಾತಾಡಬೇಕಾಗಿ ಬರುತ್ತೆ. ಇಲ್ಲಿ ನೋಡಿ, ಪರ್ಸ್ನಲ್ ಯಾರೂ ತಗೋಬೇಕಾಗಿಲ್ಲ. ಸಚಿನ್ ತೆಂಡೂಲ್ಕರ್ ಇಲ್ಲಿವರೆಗೂ 90 ಮ್ಯಾಚ್ ಆಡಿದ್ದಾರೆ. 18ನೇ ತಾರೀಕು ಅದರಲ್ಲಿ ಒಂದೇ ಒಂದು ಸೆಂಚುರಿ ಹೊಡೆದಿದ್ದು ಬಾಂಗ್ಲಾ ಮೇಲೆ ಮಾತ್ರನೇ. ಅದು ಯಾವಾಗ 10 ವರ್ಷ ಹಿಂದೆ ಹೊಡೆದಿದ್ದು ಮ್ಯಾಚ್, ಅದು ಇವಾಗೇನಲ್ಲ. ಆದರೆ ಆ ಡೇಟಲ್ಲಿ ಇಂಟರ್ನ್ಯಾಷನಲ್ ಮ್ಯಾಚನ್ನು ಆಡಿಸಿ ಪ್ರಯೋಜನ ಇಲ್ದಂಗೆ ಆಯಿತು. ಏನಕ್ಕಂದರೆ ಒಂದು ನಂಬರ್ ಯಾರು 24ನೇ ತಾರೀಕಿಗೆ ಹುಟ್ಟಿದ್ದಾರೆ ಅವರೆಲ್ಲ 18ನೇ ತಾರೀಕು ಮದುವೆ ಆಗೋದಾಗಿರಲಿ, 18ನೇ ತಾರೀಕು ಹುಡುಗನ್ನ ಹುಡುಕಿನೋದಾಗಲಿ, ಇಲ್ಲ 18ನೇ ತಾರೀಕು ಒಂದು ಆಟೋ ತರೋದಾಗಲಿ, ಇಲ್ಲ 18ನೇ ತಾರೀಕು ಗೌರ್ಮೆಂಟ್ ಕೆಲಸಕ್ಕೆ ಸೇರೋದಾಗಲಿ, 18ನೇ ತಾರೀಕು ದಿವಸ ಏನಾರು ಒಂದು ಹುಡುಗ ಹುಡುಗಿ ಮ್ಯಾಚಿಂಗ್ ಆದರೂ ಕೂಡ ಅದು ಮುರಿದು ಬೀಳುತ್ತೆ. ಇದು ಏನಕ್ಕಂದರೆ, ಉದಾಹರಣೆ ಕ್ರಿಕೆಟೇ ಕಾರಣ. ಏನಕ್ಕಪ್ಪ ಅಂದರೆ, ಬಕ್ರ ಥರ ಕ್ರಿಕೆಟನ್ನು ಅಷ್ಟೊಂದು ಜನ ನೀವು ನೋಡ್ತೀರಾ. ಯಾಕೆ ನೋಡ್ತೀರಾ? ಸುಮ್ಮನೆನಾ? ಮಾಧ್ಯಮದವರು ನೋಡ್ತಾರೆ, ಪತ್ರಿಕೆಯವರು ನೋಡ್ತಾರೆ. ಅವ್ರು 100 ಹೊಡೆದ ದಿವಸ ಮಾಧ್ಯಮದಲ್ಲಿ ಹೊಗಳ್ತಾರೆ, 100 ಹೊಡೆದ ದಿವಸ ಬೈತಾರೆ. ಜನನೂ ಅದೇ ಥರ ಬೈತೀರಾ, ಜನನೂ ಅದೇ ಥರ ತಿಳ್ಕೊತೀರಾ. ನೋಡಿ, ಇಷ್ಟು ಜನ ಕೂಡ ನೀವು ಬಕ್ರ ಥರ ಕುರಿ ಥರ ನೋಡ್ತಾ ಇರ್ತಾರೆ. ಆದರೆ ಅಷ್ಟು ಜನ ಕೂಡ ದುಡ್ಡಲ್ಲೇ ಆಟ ಆಡ್ತಾ ಇರ್ತಾರೆ. ದುಡ್ಡು ಒಂದು ನಂಬರು, ಸಕ್ಸಸ್ಸು ಎರಡೂ ತಂದು ಕೊಡುತ್ತೆ. ಅದೇ ಸಚಿನ್ ತೆಂಡೂಲ್ಕರ್ಗೆ ಆಗದೇ ಇರೋ ಒಂದು ನಂಬರ್ ಗೊತ್ತಾ ನಿಮಗೆ?
ಫೋನ್ ಏನು ಇವತ್ತು ಬೇಡ ಬಿಡಿ, ಯಾಕಂದರೆ ಇವತ್ತು ಒಂದು 10 ನಿಮಿಷಕ್ಕೆಲ್ಲ ಯಾಕೆ ಫೋನ್ ತಗೊಂಡು ಅವ್ರ ಬಗ್ಗೆ ಹೇಳೋಕ್ಕಾಗಲ್ಲ. ತುಂಬ ವಿಷಯಗಳು ಇರ್ತವೆ, ಇವತ್ತಿನ ಡೇಟು, ಇವತ್ತಿನ ಕಾಸ್ಟ್ಯೂಮ್ ಎಲ್ಲ ಇರ್ತವೆ. ಪಾಪ ಜನಗಳಿಗೆ ತಿಳಿಸೋಣ, ಏನಕ್ಕೆ ಒಂದು ಫೋನಲ್ಲಿ ಏನು ಹೇಳೋಕ್ಕಾಗಲ್ಲ. ಏನಕ್ಕೆ ಅಂದರೆ ನಾನೊಂದು ಭಾಳ ದಿವಸದಿಂದ ಮಾಧ್ಯಮದಲ್ಲೇ ನೋಡ್ತಾ ಇದ್ದೀನಿ, ಎಲ್ಲರಿಗೂ ಪರಿಹಾರ ಸಿಗುತ್ತೆ ಅಂತ ಸುಮ್ಮನೆ ಕಥೆಗಳು ಹೇಳ್ಬೋದು, ಆ ಸತ್ಯಲೂ ಸಿಗಲ್ಲ. ಏನಕ್ಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಇದು ಕ್ರಿಕೆಟ್ ತೆಂಡೂಲ್ಕರ್ ಆಗಿರಲಿ ನೋಡಿ, ಯಡಿಯೂರಪ್ಪರಿಗೂ ಕೂಡ ಜ್ಯೋತಿಷರಿದ್ದರು, ಕುಮಾರಸ್ವಾಮಿಯವ್ರಿಗೂ ಜ್ಯೋತಿಷರಿದ್ದರು, ಮತ್ತೆ ಅವ್ರ ಅಧಿಕಾರಕ್ಕೆ ಬರೋಕ್ಕಾಗಲ್ಲ. ಪರಿಹಾರ ಮಾಡ್ಕೋಬೋದಾಗಿತ್ತಲ್ಲ, ಇರಲ್ಲ. ಜನಗಳು ಪರಿಹಾರ ಕೊಟ್ಟರೆ ಮಾತ್ರ, ಜಾತಕದಲ್ಲಿದ್ದರೆ ಮಾತ್ರ. ಅದೇ ಸಿದ್ದರಾಮಯ್ಯ ನೋಡಿ, ಯಾರು ಜ್ಯೋತಿಷರು ಅವ್ರ ಹಿಂದೆ ಇಲ್ಲ ಮುಂದೆನೂ ಇಲ್ಲ, ಆದರೆ ಅವ್ರ ಯೋಗ ಇತ್ತು, ಅವ್ರ ದಶೆಗಳಿತ್ತು, ಅವ್ರ ಭುಕ್ತಿಗಳಿತ್ತು. ಈ ಭುಕ್ತಿಯಿಂದ ರಿಸಲ್ಟ್ ಬರುತ್ತೆ ಯಾವಾಗಲೂ ಅಷ್ಟೇ. ಸುಮ್ಮನೆ ನೋಡಿ ಹಂಗಂತ ಎಲ್ಲ ಜ್ಯೋತಿಷರು ಕೂತಿದ್ದಾರೆ, ಆದರೆ ಜ್ಯೋತಿಷರೇ TRP ನಂಬರ್ 1 ಚಾನಲ್ ಮಾಡ್ಬೋದಲ್ಲ, ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದಲ್ಲ. ಚಾನಲ್ನ ಯಾಕೆ TRP ತರೋಕ್ಕಾಗಲ್ಲ ಅಂದರೆ ಇರಲ್ಲ, ಸುಮ್ಮನೆ ಕಥೆಗಳು ಹೇಳ್ಬಿಟ್ಟು ಹೋಗ್ಬೇಕಾಗತ್ತೆ. ಏನಕ್ಕಪ್ಪ ಅಂದರೆ ಒಂದೊಂದು ದಶೆ ಒಂದೊಂದು ಭುಕ್ತಿ ಅವ್ನು ಹಾಳು ಮಾಡಬೇಕು ಅಂತ ಡಿಸೈಡ್ ಮಾಡ್ರೆ ಅವ್ನು ಹಾಳು ಮಾಡೇ ಮಾಡುತ್ತೆ, ಅವನು ಉದ್ಧಾರ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಉದ್ಧಾರ ಮಾಡುತ್ತೆ. ಈ 7ಕ್ಕೂ ಧೋನಿ ಅಂದರೆ 7ನೇ ತಾರೀಕು ಇವರು ಮೊನ್ನೆ 139 ಹೊಡೆದು ಸೋತೋಗ್ಬಿಟ್ಟು ಮ್ಯಾಚ್. ಇದು ಒಂದು ತೆಂಡೂಲ್ಕರಲ್ಲಿ 100 ಹೊಡೆದ್ರು ಮ್ಯಾಚ್ ಸೋತೋಯ್ತು ಅಂತ ಹೇಳ್ತಾರೆ. ಇದನ್ನು ಉದಾಹರಣೆ ಕೊಟ್ಟೆ ಮಾತಾಡ್ತೀನಿ. ಏನಕ್ಕಪ್ಪ ಅಂದರೆ ತೆಂಡೂಲ್ಕರ್ ಹುಟ್ಟಿರೋದು 24ನೇ ತಾರೀಕು, ಧೋನಿ ಹುಟ್ಟಿರೋದು 7ನೇ ತಾರೀಕು. ಇವರಿಬ್ಬರಿಗೂ ಸಖತ್ತ ಫ್ರೆಂಡ್ಶಿಪ್ ಆಗಿ ಬರುತ್ತೆ. ಏನಕ್ಕಪ್ಪ ಅಂದರೆ ನನಗೆ ನಿಜವಾದ ಗುರು ತೆಂಡೂಲ್ಕರ್, ಯಾರಿಗೂ ಗೊತ್ತಿಲ್ಲ, ಇವತ್ತು ಬಾಯ್ಬಿಟ್ಟು ಹೇಳ್ತಾ ಇದ್ದೀನಿ, ನನಗೆ ನಿಜವಾದ ಗುರೇ ತೆಂಡೂಲ್ಕರ್. ಯಾಕೆ ಇದು ನಿಜವಾದ ಗುರು ತೆಂಡೂಲ್ಕರ್ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಸಬ್ಜೆಕ್ಟ್ಗೆ ನಿಜವಾದ ಗುರು. ನನಗೆ ಆಸೆ ತೆಂಡೂಲ್ಕರ್ ದೊಡ್ಡ ಫೋಟೋ ಹಿಂದೆ ಇಡಬೇಕಂತ. ಏನಕ್ಕಪ್ಪ ಅಂದರೆ ನಾನು ತೆಂಡೂಲ್ಕರ್ ಇವತ್ತು 100 ಹೊಡಿತೇನೆ, ಇವತ್ತು ನಾಟ್ ಔಟ್ ಹೊಡಿತೇನೆ ಅಂತ ಹೇಳುವೆ. ನಾನು ಒಂದು FM ಅಲ್ಲಿ ಹಿಂದೆ ಮಾತಾಡಿದೆ, ಸಚಿನ್ ತೆಂಡೂಲ್ಕರ್ಗೆ ಈ ವರ್ಷ ಚೆನ್ನಾಗಿಲ್ಲ, ಇವತ್ತು ಇದು ಮಾಡ್ತಾರೆ ಅಂತ. ಅವ್ರು ಅದೇ ಥರ ಆಗೋಗ್ಬಿಡ್ತು. ಕೊನೆಗೆ ಅವತ್ತಿನ ದಿವಸ ನಾನು ರೆಕಾರ್ಡ್ ಮಾಡಿ 4 ದಿವಸ ಅವತ್ತು ಹಂಗೆ ಇತ್ತು, ನ್ಯಾಚುರಲ್ ಆಗಿತ್ತು. ತೆಂಡೂಲ್ಕರ್ 21ನೇ ತಾರೀಕು 21-12 ಈ ಡೇಟಲ್ಲಿ ಒಂದು 3 ಸೆಂಚುರಿ ಹೊಡೆದರೆ, ಆ 3 ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡಿಲ್ಲ, ಮ್ಯಾಚ್ ಹೋದ ನೋಡಿ. ಸೌತ್ ಆಫ್ರಿಕಾದಲ್ಲೂ ಅಷ್ಟೇ. ಅದೇ ಥರ ರಾಜ್ಕುಮಾರ್ ಅಷ್ಟೇ 24ನೇ ತಾರೀಕು ಹುಟ್ಟಿರೋದು ನೋಡಿ. ಅವ್ರಿಗೆ 3 ಆಗಲ್ಲ. ಏನಕ್ಕಾಗಲ್ಲ ನೋಡಿ, ಅಲ್ಲಿ ತೆಂಡೂಲ್ಕರ್ಗೆ ಆಗದೆ ಇಲ್ಲಿ ಹೆಂಗೆ ರಾಜ್ಕುಮಾರ್ಗೆ ಆಗಲ್ಲ? ಇದೆಲ್ಲ ಕಾರಣ ಏನು ಅನ್ನೋದೊಂದು ನೋಡಿ. ನಿಮ್ಮನೆ ಮಕ್ಕಳಿಗೂ ಕೂಡ ಆಗಲ್ಲ, ನಿಮ್ಮ ಮನೆ ಗಾಡಿ ತಂದಿರು ಕೂಡ, ನಿಮ್ಮ ಮನೆ ಮಗು ಅಲ್ಲ, ನೀವೊಂದು ಆಟೋನೇ ತಂದಿರ್ಬೋದು, ಒಂದು ಬೈಕೇ ತಂದಿರ್ಬೋದು. ಆ ಬೈಕಲ್ಲಿ ಆಕ್ಸಿಡೆಂಟಾಗಿ ಕಾಲು ಕೈಯು ಮುರ್ಕನೋದು ಡೇಟು ನೀವು ಈ ಡೇಟಲ್ಲಿ ತಂದರೆ ಆ ಡೇಟಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಅದೇ ಇದೇ ಡೇಟಲ್ಲಿ ನೀವು ತಗೊಬಂದರೆ ಅದೇ ಆಪೋಸಿಟ್ ಡೇಟಲ್ಲಿ ಪೊಲೀಸ್ನ ಸಿಗ್ನಲ್ ಫೈನ್ ಹಾಕ್ಬಿಟ್ಟು 500 ರೂಪಾಯಿ ಕಳಿಸ್ತಾನೆ. ಇವೆಲ್ಲ ಯಾಕೆ ಈ ಥರ ಒಂದು ಡೇಟಲ್ಲಿ ಫೈನ್ ಕಟ್ಟೋಕ್ಕೂ ಒಂದು ಸಂಬಂಧ ಅಂತ ಹೇಳ್ತೀನಿ ಅಂದರೆ, ನಾನು ಅಬ್ಸರ್ವ್ ಮಾಡಿದ್ದೀನಿ. ನನ್ನ ಗಾಡಿ ಕೂಡ ಹಿಡಿದಾಗಲೂ ಕೂಡ ನಾನು ಇಂಥ ದಿವಸನೇ ಗಾಡಿ ತಂದಿದ್ದೀನಲ್ವಾ, ಅದಕ್ಕೆ ಇವತ್ತು ಹಿಡಿದ್ರಲ್ವಾ ಅಂತ ಒಂದು ಫಾಲೋ ಮಾಡ್ತೀನಿ ನೋಡಿ. ಸಚಿನ್ ತೆಂಡೂಲ್ಕರ್ ರಾಜ್ಕುಮಾರ್ 24ನೇ ತಾರೀಕು ಹುಟ್ಟಿರೋದ್ರಿಂದ ನೋಡಿ, ರಾಜ್ಕುಮಾರ್ ಕಿಡ್ನಾಪ್ ಆಯಿತು ಕೂಡ 30ನೇ ತಾರೀಕು, ಅವ್ರು ನಾವು ಕಳ್ಕೊಂಡಿದ್ದು ಕೂಡ 12ನೇ ತಾರೀಕು. ಏನಕ್ಕೆ ಈ ಒಂದು ನಂಬರ್ ಒಬ್ಬ ವ್ಯಕ್ತಿ ಮೇಲೆ ಇಷ್ಟೊಂದು ಅಟ್ಯಾಕ್ ಮಾಡುತ್ತಂದರೆ, ಸಬ್ಜೆಕ್ಟ್ ಅದು ಯಾರನ್ನೂ ಬಿಡಲ್ಲ. ಆಮೇಲೆ ಈ ವರ್ಷದಲ್ಲಿ ಸಚಿನ್ ತೆಂಡೂಲ್ಕರ್ 10ನೇ ತರಗತಿಯಲ್ಲೇ ಫೇಲ್ ಆದ್ರು ಅಂತೇಳಿ ಅವ್ರಿಗೆ 10ನೇ ತಾರೀಕು ಏನಾಗಿದ್ದು. ಆಮೇಲೆ ಸಚಿನ್ ತೆಂಡೂಲ್ಕರ್ 10ನೇ ನಂಬರ್ ಆಗಿ ಬರುತ್ತೆ, ಆದ್ರೆ 10ನೇ ತಾರೀಕು ಯಾವಾಗಲೂ ಅಷ್ಟು ಸುಲಭವಾಗಿ ಆಗಿಬರಲ್ಲ. ಯಾಕೆ ಆಗಿಬರಲ್ಲ ಅಂದರೆ ಅವ್ರದ್ದೆಲ್ಲ ಡೇಟ್ ಆಫ್ ಬರ್ತ್ ಕೌಂಟ್ ಮಾಡಿದ್ರೆ 39 ಬರುತ್ತೆ. 39ಗೆ 10 ಅನ್ನೋ ನಂಬರ್ ತುಂಬ ಚೆನ್ನಾಗಿರುತ್ತೆ. ಅವ್ರ ಹೆಸರಲ್ಲಿ ಕೂಡ 10 ಅನ್ನೋ ಒಂದು ಹೆಸರು ಬರುತ್ತೆ. ಆಮೇಲೆ ಯಾವಾಗಲೂ ಹೇಳ್ತೀನಿ, ಒಂದು ನಂಬರ್ ಒಬ್ಬನ ಸಕ್ಸಸ್ ತಂದು ಕೊಡುತ್ತೆ, ಒಬ್ಬನ ಫೇಲೂರು ತಂದು ಕೊಡುತ್ತೆ. ಇದಕ್ಕೆ ಉದಾಹರಣೆ ಕಾರಣ ಇದ್ದಾನೆ. ಈ ವರ್ಷ ಇಷ್ಟೊಂದು ಸಕ್ಸಸ್ ಆಗೋಕ್ಕೂ ನಾನು ಇದರಲ್ಲಿ ಬರ್ದಿದ್ದೀನಿ, ಯಾವ್ಯಾವ ಮ್ಯಾಚ್ ಸೋಲುತ್ತೆ ಗೆಲ್ಲುತ್ತೆ ಅಂತ ನೋಡಿ. ನಾನು ಒಬ್ಬನೇ ಅನ್ಸುತ್ತೆ ನನ್ನ ಫೈಲಲ್ಲಿ ಕ್ರಿಕೆಟ್ ಬಗ್ಗೆನೂ ಜ್ಯೋತಿಷದಲ್ಲಿ ಬರ್ದಿದ್ದೀನಿ, ಜ್ಯೋತಿಷದಲ್ಲಿ ಕ್ರಿಕೆಟ್ ಬಗ್ಗೆನೂ ಬರ್ದಿದ್ದೀನಿ. ಇದು ಇಂಥ ಒಂದು ಫೈಲಲ್ಲಿ ಇಂಥ ದಿವಸ ಸ್ಕೋರ್ ಗಳಿಸಿದ್ರೆ ಈ ಸ್ಕೋರ್ನ ಸೋಲಿಸುತ್ತೆ ಅಂತ ನೋಡಿ. 10ನೇ ತಾರೀಕು ನಾವು ಇಂಡಿಯಾ ಚೇಂಜ್ ಮಾಡಿ 2020 ರನ್ ಗೆದ್ದು, ಅದು 19ನೇ ತಾರೀಕನ್ನ ನಾವು ಸೋತು. ಯಾಕೆ ಸೋತು? 303 ರನ್ ಯಾಕೆ ಸೋತು ಅಂದರೆ ನೋಡಿ, ಧೋನಿನೂ ಕೂಡ 7ನೇ ತಾರೀಕು ಹುಟ್ಟಿರೋದು, ಆಸ್ಟ್ರೇಲಿಯಾ ಪ್ಲೇಯರು ಕೂಡ 7ನೇ ತಾರೀಕು ನೋಡಿ. ಇಬ್ಬರು ಒಂದೇ ಡೇಟು. ನಾನು ಅವತ್ತು 2 ದಿವಸ ಚಾಲೆಂಜ್ಗೆ ಕೂತ್ಕೊಂಡು ಹೇಳಿದ್ದೆ, ಒಂದು 15 ವಾರದ ಮುಂಚೆ ಹೇಳಿದೆ 19ನೇ ತಾರೀಕು ಇಂಡಿಯಾ ಸೋಲ್ತಾರೆ ಅಂತ. ಯಾಕೆ ಸೋಲ್ತಾರೆ ಅಂತ ಒಂದು ಕಾರಣ ಹೇಳಿದ್ರೆ ನೋಡಿ, ಇಬ್ಬರು ಒಂದೇ ಡೇಟು, 10ನೇ ತಾರೀಕು 19 ನೋಡಿ. 10 ಅಂದರೂ ಕೂಡ ರವಿನೇ ಗ್ರಹ ಆಗ್ತಾನೆ, 19 ಅಂದ್ರೂ ರವಿನೇ ಆಗ್ತಾನೆ. ಆದರೆ 19 ಅನ್ನೋ ನಂಬರಲ್ಲಿ 9 ಅನ್ನೋ ನಂಬರ್ ಪಾಸ್ ಆಗುತ್ತೆ, 10 ಅನ್ನೋ ನಂಬರ್ 0 ಪಾಸ್ ಆಗುತ್ತೆ. ಇವೆರಡು ನಂಬರ್ಗೆ ಏನಪ್ಪ ಅಂದರೆ, ಇವೆರಡರ ಮಧ್ಯ ಇಂಡಿಯಾ ಸೋಲಕ್ಕೇನು ಸಕ್ಸಸ್ ಆಗೋಕ್ಕೇನು ಕಾರಣ, ಆಸ್ಟ್ರೇಲಿಯಾಗೂ ಕೂಡ. ಇದಕ್ಕೆ ಏನಪ್ಪ ಅಂದರೆ ನೋಡಿ, 7ನೇ ತಾರೀಕು ಅವ್ರು ಜಗತ್ತಲ್ಲಿ ಯಾರು ಮಾಡದಿರೋಂಥ ಸಾಧನೆ ಮಾಡ್ತಾರೆ ಯಾವಾಗಲೂ ಅಷ್ಟೇ ನೋಡಿ. ದರ್ಶನರಾಗಿರ್ಬೋದು, ಏನು ಮಾಡಿದ್ರು ಸಾಧನೆ ಅಂದರೆ ಗೊತ್ತು, ಅವ್ರು ಒಳಗಡೆ ಹೋಗಿ ಬಂದಮೇಲೆ ತುಂಬ ಸ್ಟಾರ್ ಆಗಿಬಿಟ್ರು. ಅದೇ ಥರ ಧೋನಿ ಕೂಡ ತುಂಬ ದೊಡ್ಡ ಸ್ಟಾರ್ ಆದರು. ಅದೇ ಆಸ್ಟ್ರೇಲಿಯಾ ಪ್ಲೇಯರ್ ಇನ್ನೇನು ಬಿದ್ದೋಯ್ತು ಅನ್ನೋ ಟೈಮಲ್ಲಿ ಒಬ್ಬ 7ನೇ ತಾರೀಕು ಕ್ಯಾಪ್ಟನ್ ಕೊಟ್ಟು ತಗೊಬಂದು ನಮ್ಮ ಇಂಡಿಯಾ ಮೇಲೆ ತುಂಬ ಹೊಡಿತಾವ್ರು. ಇದೆಲ್ಲ ಏನಕ್ಕೆ ಕಾರಣ ಅಂದರೆ, ಆಸ್ಟ್ರೇಲಿಯಾ 19ನೇ ತಾರೀಕು ಗೆಲ್ಲ ಕಾರಣ ಏನು ನೋಡಿ. ಇದಕ್ಕೂ ನಿಮ್ಮ ಮನೆ ಮಕ್ಕಳಿಗೂ ನಿಮ್ಮ ಮನೆ ಫಸ್ಟ್ ರ್ಯಾಂಕ್ ವರ್ಗೂ ಸಂಬಂಧ ಇದೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 19ನೇ ತಾರೀಕು ಆಸ್ಟ್ರೇಲಿಯಾನ ಒಂದು ಕಾಸ್ಟ್ಯೂಮು ಅದು ಯೆಲ್ಲೋ ಕಲರ್ ಆಗಿತ್ತು. ಯೆಲ್ಲೋ ಕಲರು ಗುರುಗ್ರಹ ಇತ್ತು. ಈ 9ನೇ ನಂಬರ್ಗೆ ಯೆಲ್ಲೋ ಕಲರು ತುಂಬ ಚೆನ್ನಾಗಾಗುತ್ತೆ, ಅದರಿಂದ ಗೆದ್ದರು. ಅದೇ 10ನೇ ತಾರೀಕು ದಿವಸ ಪಕ್ಕದಲ್ಲಿ 0 ಇತ್ತು, ಅದು ನಮ್ಮ ಇಂಡಿಯನ್ ಕಾಸ್ಟ್ಯೂಮು 6ನೇ ನಂಬರು, ಅದಕ್ಕೆ ಶುಕ್ರಗ್ರಹದಿಂದ ಇಂಡಿಯಾ ಗೆದ್ದಿದ್ದು. ಫಸ್ಟ್ ಕಾಲರ್ ಯಾರಿದ್ದಾರೆ ಲೈನ್ ಅಲ್ಲಿ ನೋಡೋಣ. ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ನಿಮ್ಮ ಹೆಸರು?
ವಿನೋದ್ ಅಂತ ಮಂಗಳೂರಿಂದ. ಮಂಗಳೂರಿಂದ? ವೆರಿ ನೈಸ್. ಮಾರ್ನಿಂಗ್ ಮಂತ್ರ ಹೇಗ್ ಬರ್ತಿದೆ ವಿನೋದ್? ಅದು ತುಂಬಾ ಖುಷಿ ಆಗ್ತಿದೆ ಮೇಡಮ್. ಗುರೂಜಿ ಆರ್ಯವರ್ಧನ್ ಅವರು ತುಂಬಾ. ಹೌದಾ? ಮಾತಾಡಿ ಆರ್ಯವರ್ಧನ್ ಅವ್ರ ಹತ್ರ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 14/9/1987. 14/9/1987. 1985. 87. ಸರಿ, ಹೇಳಿ ನಿಮ್ಮ ಪ್ರಶ್ನೆ ಏನು ವಿನೋದ್? ನಂದು ಮುಂದಿನ ಭವಿಷ್ಯ ಲೈಫ್ ಬಗ್ಗೆ ಕೇಳ್ಬೇಕಿತ್ತು. ಏನು ನಿಖರವಾದ ಪ್ರಶ್ನೆ ಕೇಳಿ. ಭವಿಷ್ಯ ಅಂದ್ರೆ ಏನು? ನಮ್ದು ಮುಂದಿನ ಭವಿಷ್ಯದ ಬಗ್ಗೆ ಎಜುಕೇಶನ್ ಸಂಬಂಧಪಟ್ಟ ಹಾಗ ಹೇಗೆ? ಅದು ನಾನೊಂದು ಕೆಲಸ ಮಾಡ್ತಿದ್ದೇನೆ ಕಂಪನಿಯಲ್ಲಿ, ಅದರಲ್ಲಿ ಏನಿದಿಲ್ಲ, ತುಂಬಾ ಪ್ರಾಬ್ಲಮ್ ಆಗ್ತಾ ಉಂಟು. ಓಕೆ, ನಿಮ್ ಕೆಲಸದ ಬಗ್ಗೆ. ಸರ್, ಈ ಮುಂದಿನ ಭವಿಷ್ಯ ನಾವ್ ಹೇಳೋಣ. ಹಿಂದಿನ ಭವಿಷ್ಯ ನಿಮ್ಗೆ ಹೆಂಗಿತ್ತು? ನಾನು ಆರ್ಯವರ್ಧನ್ ಮಾತಾಡ್ತೀನಿ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ಹಿಂದಿನ ಭವಿಷ್ಯ ಹೇಗಿತ್ತು? ಈಗ ಏನಿಲ್ಲ ಗುರುಜಿ, ಅದು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೇನೆ, ತುಂಬಾ ಪ್ರಾಬ್ಲಮ್ ಉಂಟು, ಮನಿ ಪ್ರಾಬ್ಲಮ್ ತುಂಬಾ ಬರ್ತಾ ಉಂಟು. ಅದೇ ಅದು ಕೆಲಸ ಬಿಟ್ರೆ ಏನಾದ್ರೂ ಪ್ರಾಬ್ಲಮ್ ಆಗ್ತದೆ ಅಂತ. ನೋಡಿ, ಇವತ್ತು ಡೇಟ್ ಎಷ್ಟು? 21. ನೋಡಿ, ಯಾವಾಗ್ಲೂ ಅಷ್ಟೇ 5, 14, 23ನೇ ತಾರೀಕರು ಈ ಒಂದು ಡೇಟಲ್ಲಿ ಅವ್ರು ಸಾವು ಹುಡುಕೆ ಬರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೋಬೋದು. ಈ ಡೇಟ್ ಯಾವಾಗಲೂ ಅಟ್ಯಾಕ್ ಮಾಡುತ್ತೆ. ನಾನು ಚೆನ್ನಾಗಿ ನೇರವಾಗಿ ಹೇಳ್ತಿದ್ದೀನಿ, ಸಬ್ಜೆಕ್ಟು ಯಾರಪ್ಪನ ಮನೆ ಸ್ವತ್ತಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಕೌಂಟ್ ಮಾಡಿದ್ರಾ? ಇಲ್ಲ ಗುರುಜಿ. ಯಾವಾಗಲಿಂದ ಮಾರ್ನಿಂಗ್ ಮಂತ್ರ ನೋಡ್ತಾ ಇದ್ರಾ? 1 ತಿಂಗಳಿಂದ ನೋಡ್ತಿದ್ದೇನೆ. ಭಾಳ ಚೆನ್ನಾಗಿತ್ತು. ನಾನು ನಿಮ್ಗೆ ಏನು ಹೇಳ್ಬೇಕಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ದೆಲ್ಲ ಕೌಂಟ್ ಮಾಡಿದ್ರೆ 39 ಬರುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ನ. 39 ಅಂದರೆ 3 ಬರುತ್ತೆ. ಯಾವಾಗಲೂ ಅಷ್ಟೇ 5 and 3 ಕಾಂಬಿನೇಷನಲ್ಲಿ ಹುಟ್ಟಿದಂಥವ್ರು, ಇಲ್ಲ 3 and 5 ಕಾಂಬಿನೇಷನ್ ಹುಟ್ಟಿದಂಥವ್ರು ಒಬ್ಬ ಕ್ರಿಕೆಟ್ ಪ್ಲೇಯರ್ ಆದರೆ ತುಂಬ ಚೆನ್ನಾಗಿರ್ತಾರೆ, ಇಲ್ಲ ಮಾಧ್ಯಮಕ್ಕೆ ಬಂದರೆ ತುಂಬ ಚೆನ್ನಾಗಿರ್ತಾರೆ. ಇನ್ನು ಮಾಮೂಲಿ ಜನಗಳ ಜೊತೆ ಬದುಕ್ತಾರೆ, ಅವ್ರ ಜೀವನ ತುಂಬ ಕೆಟ್ಟದಾಗಿರುತ್ತೆ, ಕಷ್ಟವಾಗೇ ಇರುತ್ತೆ. ಈ ವರ್ಷ ನಿಮಗೆ ಕೆಲಸ ಬಿಡೋಂಥ ಯೋಗ ಬಂದಿದೆ, ಬಿಡ್ಬೋದು. ಬಿಟ್ಟು ಮುಂದಿನ ವರ್ಷದಲ್ಲಿ ಒಳ್ಳೇದಾಗುತ್ತೆ. ಆದರೆ ನಿಮ್ಮ ನೇಮ್ ನಂಬರ್ನ ಎಸ್ ಇಲ್ಲ ಎ ಇದ್ದಲ್ಲಿ 19 ಬರೋಂಥ ನೇಮ್ ನಂಬರ್ನ ಇಟ್ಕೊಳ್ಳಿ, ತುಂಬ ಲಕ್ ಬರುತ್ತೆ. 1 ಮತ್ತು 1/10/19ನೇ ತಾರೀಕಲ್ಲಿ, ಒಂದಕ್ಕಿಂತಲೂ 19ನೇ ತಾರೀಕು ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು 24 ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವತ್ತು ಡಬಲ್ ಡೇಟ್. ಇವತ್ತು ಎಷ್ಟು ಡೇಟು? 21. ಅವ್ರು ಫೋನ್ ಮಾಡಿರೋದು 21. ಅವ್ರು ಫೋನ್ ಮಾಡಿರೋದು 38. ಅವ್ರು 14ನೇ ತಾರೀಕು. ನೋಡಿ, ಡಬಲ್ ನಂಬರು ಡಬಲ್ ದಿವಸನೇ ಮದುವೆ ಆಗಬೇಕು. ಸಿಂಗಲ್ ನಂಬರ್ ಡಬಲ್ ನಂಬರ್ ಮದುವೆ ಆದರೆ, ಡಬಲ್ ನಂಬರ್ ಸಿಂಗಲ್ ನಂಬರ್ ಮದುವೆ ಆದರೆ ಮಧ್ಯದಲ್ಲಿ ಲಾಯರು ಬರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಡಬಲ್ ನಂಬರ್ಲೆ ಕೆಲಸ ಮಾಡಿ, ತುಂಬ ಲಕ್ ಬರುತ್ತೆ, ತುಂಬ ಒಳ್ಳೇದಾಗಲಿ. ಓಕೆ, ಇನ್ನೊಂದು ಹೊಸ ವಿಷಯ ಗೊತ್ತಾಯ್ತು. ಸಿಂಗಲ್ ನಂಬರ್ ಅವರು ಸಿಂಗಲ್ ನಂಬರ್ ಅವ್ರನ್ನೇ ಮದುವೆ ಆಗಬೇಕು, ಡಬಲ್ ನಂಬರ್ ಅವರು ಡಬಲ್ ನಂಬರ್ ಅವ್ರನ್ನೇ ಮದುವೆ ಆಗಬೇಕು ಅಂತ. ಇವಾಗ ಒಬ್ರು ಲೈನಲ್ಲಿ ಕಾಲರ್ ರೆಡಿ ಆಗಿದ್ದಾರೆ. ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ಹಲೋ ಹಲೋ ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ನಿಮ್ಮ ಹೆಸರು? ನಮಸ್ಕಾರ ಮೇಡಮ್, ನಾವು ಗೀತಾ ಅಂತ ಹೇಳಿ. ಗೀತಾ, ಎಲ್ಲಿಂದ? ಗೀತಾ ಪೀನಿಯರ್ ಸೆಕೆಂಡ್ಸ್ ಇದೆ ಮೇಡಮ್. ಓಕೆ, ಗೀತಾ ಅವರೇ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 14/2/1986. 14/2/1986. 1986. ಸರಿ ಗೀತಾ ಅವರೇ, ನಿಮ್ಮ ಪ್ರಶ್ನೆ ಏನು ಕೇಳಿ. ನನಗೆ 8 ವರ್ಷ ಆಯ್ತು ಮೇಡಮ್, ಮಕ್ಕಳಾಗಿಲ್ಲ. ಓಕೆ, ಸಂತಾನ ಭಾಗ್ಯ. ಅವರ ಮದುವೆ ಡೇಟ್ ಬೇಕಾಗತ್ತಾ? ಅಮ್ಮ, ನಿಮ್ಮ ಮದುವೆ ಡೇಟ್ ಏನು? ಮದುವೆ ಡೇಟು 12/6/2006. 12 ಅಲ್ವಾ? 12/6/2006. ಸಾಕು ಬಿಡಿ ಅಮ್ಮ. ನಾನು ಇವಾಗಿನ ಹೇಳಿದೆ, ಈ 3 ಅನ್ನೋ ಡೇಟು 5 ಅನ್ನೋ ಡೇಟಲ್ಲಿ ಸಾವೇ ಹುಡುಕೆ ಬರುತ್ತೆ ಅಂತ ನೇರವಾಗಿ ಹೇಳಿದೆ ಅಂದರೆ ಅದು ಆರ್ಯವರ್ಧನ್ ಒಬ್ಬನೇ ಆಗುತ್ತೆ. ಯಾಕಂದರೆ ನಾನು ಸಬ್ಜೆಕ್ಟ್ ಜೊತೆ ಅಷ್ಟು ಆಟಾಡ್ತಾ ಇರ್ತೀನಿ. ನಾನು ಇವಾಗಲೂ ಹೇಳ್ತೀನಿ, ನಂಗೆ ನಗು ಬರ್ತಾ ಇರುತ್ತೆ ಎಲ್ಲ ಮಾಧ್ಯಮ. ಅಮ್ಮ, ನೀನು ಅಲ್ಲೋಗಮ್ಮ ಪರಿಹಾರ ಸಿಗುತ್ತೆ, ಇಲ್ಲೋಗಮ್ಮ ಪರಿಹಾರ ಸಿಗುತ್ತೆ ಅಂತ. ಅಷ್ಟು ಜನ ಕೂಡ ನನ್ನ ಹತ್ರ ಭಿಕ್ಷೆ ಬೇಡಿಕೆ ಹೋಗಿರೋರೆ, ನಾನು ಅವ್ರಿಗೆ ಹೆಲ್ಪ್ ಮಾಡಿರೋರು. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ನಂಗೆ ಚೆನ್ನಾಗಿ ಗೊತ್ತು. ದಶೇನಾಥ ಭಕ್ತಿನಿ ಸದ್ಯದಲ್ಲಿ ಹೇಳ್ತೀನಿ, ಕನ್ಯಾ ರಾಶಿಯಲ್ಲಿ ರಾಹು ಇದ್ದಾಗ ಜನನವಾದವ್ರಿಗೆ ಅವ್ರಿಗೆ ರಾಹು ದಶೆ ನಡೆದ್ರೆ ಅವ್ರ ಮನೇಲಿ ಎಂತೆಂಥ ಕಷ್ಟಗಳು ಬರುತ್ತೆ, ಯಾವ್ಯಾವ ಕಂಪ್ನಿಗಳನ್ನ ಬಾಗ್ಲಾಗ್ತಾರೆ ಅಂತ ಹೇಳ್ತೀನಿ. ನಿನ್ನೆ ಸಾಕಾರು ದೊಡ್ಡ ದೊಡ್ಡ ಕಂಪ್ನಿಯವರು ಬಂದಿದ್ರು ನನ್ನ ಹತ್ರ, ತೊಂದರೆ ಸಿಕ್ಕಿದ್ರು. ಸದ್ಯದಲ್ಲೇ ರಾಹು ಕನ್ಯಾ ರಾಶಿಗೆ ಬರ್ತಾರೆ. ಕನ್ಯಾ ರಾಶಿಗೆ ಬರೋದ್ರಿಂದ ಇನ್ನೂ 1.5 ವರ್ಷ ಇರ್ತಾನೆ. ಅವಾಗಿದ್ದಾಗ ಯಾರ್ಯಾರಿಗೆ ಯಾವ್ಯಾವ ವರ್ಷದಲ್ಲಿ 10 ವರ್ಷದಲ್ಲಿ ನಡೆದ್ರು ಆ ಕರ್ಮ ಬರುತ್ತೆ, 30 ವರ್ಷದಲ್ಲಿ ನಡೆದ್ರು ಕೂಡ ಹಾಳಾಗಬೇಕಾಗಿ ಬರುತ್ತೆ, 50 ವರ್ಷದಲ್ಲಿ ನಡೆದ್ರು ಕೂಡ ತೊಂದರೆ ಅನುಭವಿಸ್ಬೇಕತ್ತೆ, 80 ವರ್ಷದಲ್ಲಿ ನಡೆದ್ರು ಕೂಡ ಅನುಭವಿಸ್ಬೇಕತ್ತೆ. ಅದು ರಾಹು ದಶೆ ಬಂದೇ ಬರುತ್ತೆ. ನಾನು ಹಿಂದೆ ಎಷ್ಟೆಷ್ಟು ವರ್ಷದಲ್ಲಿ ಇದ್ದಾಗ ಯಾರ್ಯಾರಿಗೆ ನಡೆದಾಗ ಅದೆಲ್ಲನೂ ಫೈಲ್ ಮಾಡಿ ಇಟ್ಟಿದ್ದೀನಿ. ನನಗೂ ಕೂಡ ನಾನು ಹುಟ್ಟಬೇಕಾದ್ರೂ ಕೂಡ ಕನ್ಯಾದಲ್ಲೇ ರಾಹು ಇದ್ರು. ನನಗೆ ಚಿಕ್ಕ ವಯಸ್ಸಿಗೆ ನಡೆದುಬಿಡ್ತು, ನಾನು ಮನೆ ಬಿಟ್ಬಿಟ್ಟು ಬಂದೆ. ಅವ ಯಾವಾಗಲೂ ಹೇಳ್ತೀನಿ, ನಾನು ಇವಾಗ ಅರ್ಥ ಮಾಡ್ಕೊಳ್ಳಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರು ಜಗತ್ತಲ್ಲಿ ಯಾರೇ ಆಗಿರೋ ಸರಿ
14ನೇ ತಾರೀಕು ಕೊಡ್ತಾರೋ 12ನೇ ತಾರೀಕು ಮದುವೆ ಮಾಡ್ಕೋಬಾರ್ದು, 12ನೇ ತಾರೀಕು ದಿವಸ ಲೈಫ್ ಪಾರ್ಟ್ನರು ಕೂಡ ತಗೋಬಾರ್ದು. ನಾನು ಇವಾಗಲೂ ಹೇಳಿದೆ 3-5ಕ್ಕೆ ತುಂಬ ಡೇಂಜರ್ ಅಂತ. ದಯವಿಟ್ಟು ಮತ್ತೊಮ್ಮೆ ನಿಮ್ಮ ಮನೆಯವ್ರನ್ನೇ ಮದುವೆ ಮಾಡ್ಕೊಳ್ಳಿ, ತುಂಬ ಲಕ್ ಬರುತ್ತೆ. ಅದು ಮುಹೂರ್ತ ಲಗ್ನವನ್ನು ನೋಡ್ಕೊಂಡು ಮದುವೆ ಮಾಡ್ಕೊಂಡ್ರೆ ತುಂಬ ಲಕ್ ಬರುತ್ತೆ. 5ನೇ ಮನೇಲಿ ಗುರು ಇಟ್ಕೊಂಡು ಮದುವೆ ಮಾಡ್ಕೊಂಡ್ರೆ ಗಂಡು ಮಗನೇ ಜನನವಾಗುತ್ತೆ. ಲಗ್ನಕ್ಕೆ ಗುರು ದೃಷ್ಟಿ ಬಿದ್ದರೆ ಖಂಡಿತವಾಗ್ಲೂ ಮಗು ಆಗುತ್ತೆ. ಏನಕ್ಕಪ್ಪ ಇದನ್ನು ಹೇಳ್ತೀನಿ ಅಂದರೆ ಜಾತಕದಲ್ಲಿ ಇದ್ರೆ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಕುಂಡಲಿನ ತೆಗೆದು ನೋಡೋಷ್ಟು ನಮಗೆ ಟೈಮ್ ಇರಲ್ಲ. ಏನಕ್ಕೆ ಅಂದರೆ ನಂಬರಲ್ಲಿ ಮಾತ್ರ ಹೇಳೋಕ್ಕೆ ಟೈಮ್ ಇರುತ್ತೆ. ಅದರಲ್ಲಿ ದಶೆ ಭುಕ್ತಿ, ಅಂತರಂಗ ಭುಕ್ತಿ, ನವಾಂಶ, ಯಾವ ನಕ್ಷತ್ರದಲ್ಲಿ ಯಾವ ಲಗ್ನದಲ್ಲಿ ಯಾವ ಗ್ರಹ ಕೂತಿದೆ, ಲಗ್ನಾಧಿಪತಿಗೂ ದಶನಾಥನಿಗೂ ಭುಕ್ತಿನಾಥ್ಗೂ ಏನು ಸಂಬಂಧ ಇರ್ತವೆ, ಇದನ್ನೆಲ್ಲ ನೋಡ್ಬೇಕಾಗತ್ತೆ. ನಂಬರಲ್ಲಿ ಫಸ್ಟ್ ಡೇಂಜರ್ ಅಂತ ಹೇಳುತ್ತೆ. ಇದು ಸರಿಯಿಲ್ಲಮ್ಮ ಮದುವೆ ಡೇಟು. ಒಳ್ಳೇದಾಗಲಿ. ಸೊ ಅದಕ್ಕೆ ಆರ್ಯವರ್ಧನ್ ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ, ಒಂದು ಗಂಡಿನ ಡೇಟ್ ಆಫ್ ಬರ್ತ್, ಹೆಣ್ಣಿನ ಡೇಟ್ ಆಫ್ ಬರ್ತ್ ತುಂಬಾ ಚೆನ್ನಾಗಿದ್ರು, ಅವ್ರ ಮದುವೆ ಆದಂತಹ ಮುಹೂರ್ತ ಚೆನ್ನಾಗಿಲ್ಲ ಅಂತಂದ್ರೆ ಎಂತೆಂಥ ಪ್ರಾಬ್ಲಮ್ಸ್ಗೆ ಅದು. ನನಗೆ ಗೊತ್ತಿರೋದು ಒಂದೇ ಒಂದು, ಲಗ್ನದಿಂದ ಒಂದು ಬಾಡಿಗೆ ಮನೆಗೆ ಹೋಗಿ ಲಕ್ ಬರಬೇಕು, ನಾನು ಅದೇ ಬಾಡಿಗೆ ಮನೆನ ಲೀಸ್ಗೆ ಹಾಕಿಬೇಕು. ಆ ಲಗ್ನದಲ್ಲಿ ಆ ಮುಹೂರ್ತದಲ್ಲಿ ನೀವು ಬಾಡಿಗೆ ಹೋದಾಗ ನೀವು ಸ್ವಂತ ಮನೆ ತಗೋತೀರಾ. ನಿಮ್ಮ ಮಗು ಓದಬೇಕು, ಚೆನ್ನಾಗಿ ಓದ್ಬೇಕಂದ್ರೂ ಕೂಡ ಗುರುನ ಬಲವಾದ ಜಾಗದಲ್ಲಿ ಇಟ್ಕೊಂಡ್ರೆ ಆ ಮನೆ ಬಾಡಿಗೆ ಹೋಗಿದ ತಕ್ಷಣ, ಆ ಮನೇಲಿ ಹೋಗಿದ ತಕ್ಷಣ ನಿಮ್ಮ ಮಕ್ಕಳೆಲ್ಲ ತುಂಬ ಒಳ್ಳೆ ವಿದ್ಯಾವಂತರಾಗ್ತಾರೆ. ಇಲ್ಲ ಗುರು ಕೆಟ್ಟರೆ ಆ ಮನೇಲಿ ನೀವು ಯಾವಾಗಲೂ ಅಳ್ಬೇಕಾಗತ್ತೆ, ನನ್ನ ಮಗು ಓದ್ತಾ ಇಲ್ಲ, ನಮ್ಮ ಯಜಮಾರು ಹೇಳಿದ ಮಾತು ಕೇಳ್ತಾ ಇಲ್ಲ, ಯಾರನ್ನೂ ಅಫೇರ್ ಇಟ್ಕೊಬಿಟ್ಟವ್ರೆ, ಸರಿಯಾಗಿ ತಂದಾಗ್ತಾ ಇಲ್ಲ ಅಂತ. ಏನಕ್ಕಪ್ಪ ಅಂದರೆ ಗುರು ಕೆಟ್ಟರೆ ಮನೇಲಿ ನೆಮ್ಮದಿ ಮಾತ್ರ ಯಾರಿಗೂ ಇರಲ್ಲ. ಚೆನ್ನಾಗಿ ಅರ್ಥ ಮಾಡಿ. ಇನ್ಫ್ಯಾಕ್ಟ್ ನಿಮ್ದೇನಾದ್ರೂ ಪರ್ಸನಲ್ ಆಗಿ ಕ್ವೆಶ್ಚನ್ ಕೇಳ್ಬೇಕಂತಿದ್ರೆ ಆರ್ಯವರ್ಧನ್ ಅವ್ರನ್ನ, ಫೇಸ್ಬುಕ್ ಅಲ್ಲಿ ಕೂಡ ಇವ್ರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಆರ್ಯವರ್ಧನ್ ಹಾಸನ್ ಅಂತ ಸರ್ಚ್ ಮಾಡಿ ಅಂಡ್ ಅಲ್ಲಿ ಅವರಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ, ಪೇಜ್ ಇದ್ರೆ ಲೈಕ್ ಮಾಡ್ಬಿಡಿ. ಸೊ ಡೆಫಿನೆಟ್ಲಿ ಅಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಅಂಡ್ ಜಿ ಕನ್ನಡ ವಾಹಿನಿ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್, ಫೇಸ್ಬುಕ್ ಅಲ್ಲಿ ನಾವು ಅಲ್ಲೂ ಆಕ್ಟಿವ್ ಆಗಿದ್ದೀವಿ. ಇವಾಗ ಆಕ್ಟಿವ್ ಆಗಿ ನಾವು ಇಲ್ಲಿಂದ ಹೊರಡ್ತಾ ಇದೀವಿ. ಹೌದು. ಸೊ ಇವಾಗ ಜೋಡಿ ಸವಾಲ್ ಸಹ ನೀವು ನೋಡಿಲ್ಲ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಹುಡುಕಿದ್ರೆ ಜೋಡಿ ಸವಾಲ್ ಎಪಿಸೋಡ್ಸ್ ಕೂಡ ನೀವು ನೋಡಬಹುದು. So this is Arun Hariharan signing off for now, and this is ಸೌಜನ್ಯ signing off. ಮತ್ತೆ ನಾಳೆ ಬೆಳಗ್ಗೆ ಶಾರ್ಪ್ 8:00 ಸಿಗ್ತೀವಿ ಇದೇ ಜಿ ಕನ್ನಡ ವಾಹಿನಿಯಲ್ಲಿ. ಅಲ್ಲಿವರೆಗೂ ಜಿ ಕನ್ನಡನೇ ನೋಡ್ತಾ ಇರಿ. ಕಣ್ಣುಗೊಳ್ಳೆದು.